ಯಾರನ್ನು ನಾನು ಮನಸಾರ ಕ್ಷಮಿಸುತ್ತೇನೆ. ನನ್ನ ಕೊನೆಯ ಉಸಿರಿನವರೆಗೂ ನಾನು ಧ್ಯಾನ ಮಾಡುತ್ತೇನೆ, ಧ್ಯಾನ ಪ್ರಚಾರ ಮಾಡುತ್ತೇನೆ. ವಿಶ್ವ ಕಲ್ಯಾಣಕ್ಕಾಗಿ ನಾನು ಸೇವೆ ಮಾಡುತ್ತೇನೆ. ಹಾಗೂ ಎಲ್ಲಾ ಮಕ್ಕಳು, ರೈತರೆಲ್ಲರೂ ಧ್ಯಾನಿಗಳಾಗ್ಬೇಕು, ಶಾಕಾಹಾರಿಗಳಾಗ್ಬೇಕು, ಧ್ಯಾನ ಪ್ರಚಾರ ಮಾಡ್ಬೇಕು, ವಿಶ್ವ ಕಲ್ಯಾಣಕ್ಕಾಗಿ ಸೇವೆ ಮಾಡ್ಬೇಕು. ಧ್ಯಾನ ಜಗತ್ತಾಗ್ಬೇಕು, ಶಾಕಾಹಾರ ಜಗತ್ತಾಗ್ಬೇಕು, ಪಿರಮಿಡ್ ಜಗತ್ತಾಗ್ಬೇಕು. ಹಾಗೂ ನಾವೆಲ್ಲರೂ ಆರೋಗ್ಯವಾಗಿ, ಆನಂದವಾಗಿ, ಅದ್ಭುತವಾಗಿ, ಆದರ್ಶವಾಗಿರ್ಬೇಕಂತಾನು ಹೇಳ್ಕೊಳ್ರಿ ಮಾಸ್ಟರ್ಸ್. ಕೇವಲ 5 ಸೆಕೆಂಡ್ಸ್ ನಿಧಾನವಾಗಿ ನಿಮ್ಮ 2 ಕೈಗಳನ್ನು ಕಣ್ಣಿನ ಮೇಲೆ ಇಟ್ಕೊಳ್ರಿ. 5 4 3 2 1 0. ನಿಧಾನವಾಗಿ 2 ಕಣ್ಣನ್ನು ತೆಗೆಯುತ್ತಾ ಕೈಗಳನ್ನು ನೋಡ್ಕೊಂತ ಸಹಜ ಸ್ಥಿತಿಗೆ ಬನ್ನಿ. ಮತ್ತು ಅದ್ಭುತವಾದ ಧ್ಯಾನಕ್ಕೆ ಬ್ರಹ್ಮರ್ಷಿ ಪಿತಾಮಹ ಪತ್ರಿಜಿ ಗುರು ದಂಪತಿಗಳಿಗೆ, ಪಂಚಭೂತಗಳಿಗೆ, ಭೂಮಾತೆಗೆ, ಯೋಗ ಮಾತೆಗೆ, ಪ್ರಕೃತಿ ಮಾತೆಗೆ, ವಿಶ್ವ ಮಾತೆಗೆ ಅನಂತ ಕೋಟಿ ಕೋಟಿ ಕೃತಜ್ಞತೆಗಳು. ನಮ್ಮ ಪಿರಮಿಡ್ ಕಾಲ್ ಸರ್ವಿಸಸ್ ಬೆಂಗಳೂರು ಅರ್ಪಿಸುವ ಧ್ಯಾನ ಮತ್ತು ಸತ್ಸಂಗ ನೋಡುತ್ತಿರುವ ಮಾಸ್ಟರ್ಸ್ ಎಲ್ಲರಿಗೂ ಆತ್ಮ ಪ್ರಣಾಮಗಳು ಹಾಗೂ ಸ್ವಾಗತ. ಇವತ್ತು ಧ್ಯಾನ ಮತ್ತು ಸತ್ಸಂಗ ಈ ಒಂದು ಕಾರ್ಯಕ್ರಮದಲ್ಲಿ ವೃದ್ಧಾತ್ಮಗಳು ಸಹನ ಶಕ್ತಿಗೆ ಪ್ರತಿರೂಪಗಳು ಅನ್ನುವ ವಿಷಯ ಬಗ್ಗೆ ತಿಳಿಸ್ಲಿಕ್ಕೆ ನಮ್ಮೊಂದಿಗಿದ್ದಾರೆ ಹೇಮಾ ನಾರಾಯಣ್ ಮೇಡಮ್ ಅವರು. ಮಾಸ್ಟರ್ಸ್ ಎಲ್ಲರ ಪರವಾಗಿ ಮೇಡಮ್ ನಿಮ್ಗೆ ಸ್ವಾಗತ, ಆತ್ಮ ಪ್ರಣಾಮಗಳು. ನಮಸ್ತೆ. ಬ್ರಹ್ಮರ್ಷಿ ಪಿತಾಮಹ ಸುಭಾಷ್ ಪತ್ರಿಜಿ ಅವರಿಗೆ ಕೋಟಿ ಕೋಟಿ ಪ್ರಣಾಮಗಳನ್ನು ಸಲ್ಲಿಸುತ್ತಾ PCSB ಬೆಂಗಳೂರು ಯೂಟ್ಯೂಬ್ ಝೂಮ್ ವೀಕ್ಷಕರೆಲ್ಲರಿಗೂ ನಮಸ್ಕಾರಗಳನ್ನು ತಿಳಿಸ್ತಾ, ವೃದ್ಧಾತ್ಮರು ಸಹನ ಶಕ್ತಿಗೆ ಪ್ರತಿರೂಪಗಳು ಅನ್ನುವ ಒಂದು ಸಬ್ಜೆಕ್ಟ್. ಯಾಕೆ ವೃದ್ಧಾತ್ಮಗಳು ಅಂತ ಯಾಕೆ ಕರಿತೀವಿ? ನಮ್ಮ ದೇಹಕ್ಕೆ ಯಾವ ರೀತಿನಲ್ಲಿ ದಶೆಗಳಿದಾವೆ, ಹುಟ್ಟಿದಾಗಲಿಂದ ಮತ್ತೆ ಸಾಯುವವರೆಗೂ ನಾವು ಬದುಕಿರುವ ಒಂದು ಈ ಮಾನವಾಕಾರಕ್ಕೆ ಬದಲಾವಣೆ, ಪ್ರತಿಕ್ಷಣ ಬದಲಾವಣೆ ಅನ್ನೋದು ಆಗ್ತಾನೆ ಇರುತ್ತಲ್ವೇ, ಅದಕ್ಕೆ ದಶೆಗಳಿದಾವೆ. ಅದನ್ನ ನಾವೇನೇನ್ ಕರಿತೀವಿ? ಶೈಶವ, ಚಿಕ್ಕ ಪಾಪು ಹುಟ್ಟದಾಗಿಂದ ಒಂದಿಷ್ಟು ಬೆಳೆಯೋವರೆಗೂ. ಆಮೇಲೆ ಬಾಲಕ, ಬಾಲ. ಆಮೇಲೆ ಯೌವನ, ಹೌದಲ್ವೇ? ಬಾಲ್ಯಾವಸ್ಥೆ ಆದ್ಮೇಲೆ ಯೌವನ, ಯೌವನ ಆದ್ಮೇಲೆ ಪ್ರೌಢ ದಶೆ, ಪ್ರೌಢ ಆದ್ಮೇಲೆ ವೃದ್ಧಾಪ್ಯ, ವೃದ್ಧಾಪ್ಯ ಅದಾದ್ಮೇಲೆ ಆಯ್ತು, ಹೌದಲ್ವೇ? ಕೆಲಸ ಎಲ್ಲ ಮುಗಿದ್ಮೇಲೆ ಆಮೇಲೆ ಅದೇ ತರ ಈ ತರ ಯಾವ ತರ ದಶೆಗಳನ್ನೋದಿರುತ್ತೋ ಅದೇ ತರ ಆತ್ಮಕ್ಕೂ ಇದೇ ದಶೆಗಳಂದ್ರೆ ನೋಡಿ, ಈ ಶರೀರಕ್ಕೆ ಏನೇನ್ ಇರ್ತಾವೋ ಅವೆಲ್ಲ ಆತ್ಮಕ್ಕೆ ಇರುತ್ತೆ. ತೋರ್ಸ್ಲಿಕ್ಕೆ ಇವೆಲ್ಲ ಹೇಳೋದು. ಯಾವ ತರ ಈ ಆತ್ಮ ಮೊದಲಿಗೆಲ್ಲ ಏನ್ ಜನ್ಮ ತಗೊಳ್ತಾ ಇರುತ್ತೆ, ಅವಾಗ ಅದಕ್ಕೇನು ಗೊತ್ತಿರಲ್ಲ, ಅನುಭವ ಇರಲ್ಲ. ಅದಕ್ಕೇನಂತೀವಿ? ಶೈಶವಾತ್ಮ. ಏನಂತೀವಿ? ಶೈಶವ. ದೇಹಕ್ಕೇನು ಶೈಶವ ಸ್ಥಿತಿ ಅಂತ ಕರಿತೀವಲ್ವೇ, ಹಾಗೆ ಆತ್ಮಕ್ಕೆ ಒಂದು ಸ್ಥಿತಿ ಶೈಶವಾತ್ಮ. ಅದಕ್ಕೇನ್ ಗೊತ್ತಿರಲ್ಲ. ಮೊದಲನೇ ಜನ್ಮಗಳಲ್ಲಿ ಬರುತ್ತೆ, ತಿನ್ನುತ್ತೆ, ಕುಡಿಯುತ್ತೆ, ಮಲಗುತ್ತೆ, ಅಷ್ಟೇ. ಸಂಸಾರ ಮಾಡುತ್ತೆ, ಮಕ್ಕಳನ್ನ ಪಡ್ಕೊಳ್ಳುತ್ತೆ. ಬೇರೆ ಏನು ವಿಷಯ ಅದಕ್ಕೆ ಬೇಕಂತಾನೂ ಇರಲ್ಲ. ಅಷ್ಟೇ ತನ್ನದೇನು ತಾನು ನೋಡ್ಕೊಳ್ಳೋದ್ರಲ್ಲೇ ಸರಿ ಹೋಗುದತ್ತಷ್ಟೇ. ಆಮೇಲೆ ಬಾಲಾತ್ಮಕ ಬರೋದ್ರಲ್ಲಿ
ಸ್ವಲ್ಪ ಸ್ವಲ್ಪನೇ ಅದಕ್ಕೆ ಬೇಕು, ಏನಾದ್ರು ಅದು ನೋಡಿದ್ದು ಬೇಕು, ಇದು ನೋಡಿದ್ದು ಬೇಕು, ಹೆಸರು ಬೇಕು, ಕೀರ್ತಿ ಬೇಕು, ಪ್ರತಿಷ್ಠೆಗಳು, ಇವೆಲ್ಲ ಮೆಲ್ಲಕ್ಕ ಇನ್ನ ಇಂಪ್ರೂವ್ಮೆಂಟ್ ಆಗ್ತಾ ಇರುತ್ತೆ ಅಷ್ಟೇ. ಕೆಲ್ಸ ಮಾಡ್ತಾ ಇರುತ್ತೆ. ಏನಾದ್ರೂ ತಿಳ್ಕೋಬೇಕು, ನಾನೇನಾದ್ರೂ ಮಾಡ್ಬೇಕಂತ ಅನ್ಕೊಂಡು ಮಾಡ್ಕೊಂತ ಹೋಗ್ತಾರೆ. ಹಾಗೆ ಯೌವನದಲ್ಲಿ ನಮ್ಗೆ ಯಾವ ತರ ನೋಡ್ರಿ, ಬಾಲಕರು ಹೆಂಗ ಓಡ್ತಾ ಇರ್ತಾರೆ, ಅದು ಬೇಕು, ನೋಡಿದ್ದೆಲ್ಲ ಬೇಕಂತ ಅದ ಹಠ ಹಿಡಿತಾರೆ. ಆತರ ಆತ್ಮಕ್ಕೂನು ಅದು ತಿಳ್ಕೋಬೇಕನ್ನೋದಿರುತ್ತೆ. ಯೌವನಾತ್ಮ, ಆತ್ಮದಲ್ಲೂ ಯೌವನದಲ್ಲಿ ಓಡದೆ ಅದೇ ರೀತಿನಲ್ಲಿ ಎಷ್ಟೋ ಹುರುಪಾಗಿ ಆತ್ಮ ಕೆಲಸ ಮಾಡ್ತಾ ಇರುತ್ತೆ. ಇನ್ನ ಅನುಭವ ಜ್ಞಾನ ಇರಲ್ಲ, ಒಟ್ಟ ಮಾಡ್ಕೊಂತ ಹೋಗ್ತಾನೆ ಇರೋದಷ್ಟೇ. ಆತರ ಮಾಡಿ 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 ಯೌವನದಿಂದ ಪ್ರೌಢ ದಶೆಗೆ. ಯೌವನದಲ್ಲೇ ಜೊತೆ ಬೇಕಲ್ವಾ? ಒಂದು ಹೆಣ್ಣಿಗೆ ಗಂಡು ಜೊತೆ ಬೇಕು, ಗಂಡಿಗೆ ಹೆಣ್ಣು ಜೊತೆ ಬೇಕು. ಅವಾಗ ಕೆಲ್ಸ, ಸಂಸಾರ ಇಷ್ಟು ಕೆಲಸ ತಗೊಳ್ತಾ ಇರುತ್ತಲ್ವೇ, ಅದೇ ರೀತಿ ಪ್ರೌಢತ್ವ ಬರೋದ್ರಲ್ಲಿ ಅನುಭವ ಜ್ಞಾನ ಜವಾಬ್ದಾರಿಯುತವಾಗಿ ನಡ್ಕೊಳ್ಳುತ್ತೆ. ಪಾಠಗಳನ್ನ ಕಲ್ತ ಫುಲ್ ಜವಾಬ್ದಾರಿ ಹೊತ್ಕೊಂಡ್ಬಿಟ್ಟಿರುತ್ತೆ. ಅದು ಪ್ರೌಢ ದಶೆ. ಆತ್ಮನು ಪ್ರೌಢಾತ್ಮ ಅಂದ್ರೆ ಅಷ್ಟು ಜವಾಬ್ದಾರಿ ತಗೊಳೋದು ಇನ್ನೊಬ್ರಿಗೆ ಕಲಿಸ್ಬೇಕಲ್ವ. ಏನ್ ತಿಳ್ಕೊಂಡಿರೋದು ಅದೇ ಪ್ರಾಪಂಚಿಕವಾಗಿ ಇನ್ನೊಬ್ರಿಗೆ ಕಲಿಸ್ಬೇಕು ಪ್ರೌಢಾತ್ಮಗಳು. ನಂತರ ವೃದ್ಧಾತ್ಮಗಳು. ಆ ವೃದ್ಧಾತ್ಮಗಳಲ್ಲಿ ಎಷ್ಟೋ ಜ್ಞಾನ ಇರುತ್ತೆ. ಬಾಲಾತ್ಮಗಳಲ್ಲಿ ಏನು ಗೊತ್ತಿರೋದಿಲ್ಲ. ವೃದ್ಧಾತ್ಮರಲ್ಲೇ ಎಷ್ಟೊಂದು ವಿಷಯಗಳೆಲ್ಲ ತಿಳ್ಕೊಂಡ್ಬಿಟ್ಟಿರ್ತಾರೆ. ಅದಕ್ಕೆ ವೃದ್ಧರು ಅಂತ ಕರೆಯೋದು. ವೃದ್ಧರು ದೇಹ ಆಲ್ರೆಡಿ ಬದಲಾವಣೆ, ಎಂತ ಪರಿ ಬದಲಾವಣೆ ಆಗ್ತಾ ಇರುತ್ತಲ್ವಿ, ಅದೇ ಆತ್ಮದಲ್ಲೂ ಸಹ ಅಷ್ಟು ಬದಲಾವಣೆ ಬಂದಿರುತ್ತೆ. ಚಿಕ್ಕ ಬಾಲಕರಲ್ಲಿ ನೋಡಕ್ಕೆ ಚೆನ್ನಾಗಿರ್ತಾರೆ, ಅವರಲ್ಲಿ ಜ್ಞಾನ ಇರಲ್ಲ. ವೃದ್ಧರಲ್ಲಿ ಆಗ್ಲೇ ನೋಡಕ್ಕೆ ಮೆತ್ತಗಾಗ್ಬಿಟ್ಟಿರ್ತಾರ, ಅವ್ರು ನೋಡೋ ಮನ್ಸಾಗೋದಿಲ್ಲ ಅಲ್ವಾ ಜಾಸ್ತಿ. ಆದ್ರೆ ಅವ್ರ ಜ್ಞಾನಕ್ಕೆ ಪ್ರತಿರೂಪಗಳು. ಅದಕ್ಕೆ ಪತ್ರಿಜಿ ಏನಂತಾರೆ, ಮಕ್ಕಳಿದ್ದಾಗ ಅಂದ ಚಂದಗಳನ್ನ ನೋಡಿ ಖುಷಿ ಪಡ್ಬೇಕು, ವೃದ್ಧರಲ್ಲಿ ಜ್ಞಾನವನ್ನ ನೋಡಿ ಖುಷಿ ಪಡ್ಬೇಕು. ಅಂದ್ರೆ ಯಾರಲ್ಲಿ ಏನ್ ತಗೋಬೇಕು, ಅವರು ಜ್ಞಾನವಿಲ್ಲದ ಅಂದವಾಗಿರ್ತಾರೆ ಚಿಕ್ಕ ಮಕ್ಕಳು. ಇವರು ಜ್ಞಾನದ ತುಂಬಿ ಅಂದ ಇರುತ್ತೆ. ಅದು ಆತ್ಮಕ್ಕೆ ಸಂಬಂಧಪಟ್ಟಿರೋದು. ನಾವಿಲ್ಲಿ ಇನ್ನ ಒಂದು ಹೇಳ್ತೀವಿ, ವೃದ್ಧಾತ್ಮಗಳಾದ್ಮೇಲೆ ವಿಮುಕ್ತಾತ್ಮಗಳು. ಅವ್ರಿಗೆ ಸೋಂಬೇರಿತನ ಇರೋದಿಲ್ಲ. ವೃದ್ಧಾತ್ಮರಿಗೆ ಕೆಲಸ ಮಾಡ್ಕೊಂತ ಇರ್ತಾರೆ. ಬೇಗ ಕಲಿಬೇಕು. ಇನ್ನು ಹೊರಟೋಗ್ತೀವಲ್ವಾ, ನಾವ್ ಇರೋವರ್ಗುನೆ ಕಲಿಬೇಕು ಅನ್ನೋದು ಅವ್ರಿಗೆ ಗೊತ್ತಾಗ್ತಾ ಇರುತ್ತೆ. ಯಾಕಂದ್ರೆ ಈ ಎಲ್ಲ ದಶೆಗಳೆಲ್ಲ ದಾಟ್ಕೊಂಡ್ ಬಂದಿರ್ತಾರಲ್ವಾ, ಅದಕ್ಕೆ ಅವ್ರಿಗೆ ಎಷ್ಟೋ ಓಡಿ ಆದ್ಮೇಲೆ ಸಹನ ಶಕ್ತಿ ಅನ್ನೋದು ಅವಾಗ ಬರುತ್ತೆ. ಮೊಟ್ಟ ಮೊದಲಿಗೆನೆ ಸಹನ ಶಕ್ತಿ ಬರುತ್ತೆ. ಅದೊಂದು ಶಕ್ತಿ ನೋಡ್ರಿ. ಆ ಶಕ್ತಿ ಬೇಕಂದ್ರೆ ಸಹನ ಶಕ್ತಿಗೆ ಪ್ರತಿರೂಪಗಳು. ಆ ಒಂದು ಉನ್ನತ ಲಕ್ಷಣಗಳನ್ನ ಪಡಿಬೇಕಂತ ನಾವೇನ್ ಅನ್ಕೊಂತೀವಿ, ಅದೆಲ್ಲವೂ ಶಕ್ತಿಯ ರೂಪಗಳೇ. ಶ್ರದ್ಧೆ, ಸಹನೆ, ಕರುಣೆ, ದಯೆ, ಕ್ಷಮೆ, ಈ ತರ ಏನೇನ್ ನಾವು ಪ್ರೀತಿ, ಇನ್ನೊಂದು ಮತ್ತೊಂದು ಎಷ್ಟೊಂದೆಲ್ಲ ಕರಿತಾ ಇರ್ತೀವಲ್ವೇ, ಅದೆಲ್ಲ ಒಂದು ಶಕ್ತಿ. ತಟ್ಟುಕೊಳ್ಳೋದು, ತಾಳ್ಮೆ, ನಾವೇನ್ ಕರಿತೀವಲ್ಲ ಇವೆಲ್ಲ. ಇಲ್ಲಿ ಆಂಡ್ರೋ ಅಲೆಕ್ಸಿಸ್ ಅನ್ನೋರು ಒಂದು ಬರ್ತಿದ್ದಾರೆ. ಆಂಗ್ಲದ ಮೂಲ ಇದು, ಅದರ್ ವರ್ಲ್ಡ್ಸ್ ಅನ್ನೋದ್ ಕಡೆಯಿಂದ ಇದನ್ನ ತಗೊಂಡು ಎಡಿಟ್ ಮಾಡಿರೋದು. ವೃದ್ಧಾತ್ಮಗಳು ಸಹನ ಶಕ್ತಿಗೆ ಪ್ರತಿರೂಪಗಳು. ಆಮೇಲೆ ಇಲ್ಲಿ ವಿಮುಕ್ತಾತ್ಮಗಳು ಅನ್ನೋದನ್ನು ಬರುತ್ತೆ. ಆತ್ಮ ದಿಶೆಯಲ್ಲಿ ವಿಮುಕ್ತಾತ್ಮಗಳು ನೋಡಿ, ಅವ್ರೆಲ್ಲ ಕಲ್ತ್ಕೊಂಡ್ಮೇಲೆ
ವಿಮುಕ್ತರಾಗ್ತಾರೆ. ಕಲ್ತ ಮೇಲೆ ಮತ್ತೆ ಇನ್ನು ವಿಮುಕ್ತ ಆತ್ಮರಿಗೆ ಹುಟ್ಟನ್ನೋದಿಲ್ಲ. ಅಲ್ಲಿವರೆಗೂ ಹುಟ್ಟಬೇಕು, ಹುಟ್ಟು ಸಾವು ಇರುತ್ತೆ. ಆದ್ರೆ ಹುಟ್ಟಲೇಬೇಕಂತ ಇಲ್ಲ, ಅವ್ರಿಷ್ಟ. ಬೇಕಂದಾಗ ಬರ್ಬೋದು, ಬೇಡ ಅಂತ ಬಿಟ್ಟು ಬಿಡ್ಬೋದು. ಕಲಿಬೇಕು ಮೊದಲು, ಕಲ್ತ ಮೇಲೆ ಮತ್ತೆ ಕಲಸ ಜನ್ಮಗಳಿರುತ್ತೆ, ಅವನು ಮುಗಿಸ್ಕೋಬೇಕು. ನಾವು ಕಲ್ತಿದೀವಿ, ಇನ್ನು ಕಲ್ಸಲ್ಲ ಅಂದ್ರೆ ಆಗಲ್ಲ, ಕಲಿಸಲೇಬೇಕು. ಈ ಭೂಮಿಯ ಮೇಲೆ ಜನ್ಮ ತೆಗೆದುಕೊಂಡು ಇಲ್ಲಿನ ಜೀವನ ಅನುಭವಗಳ ಮೂಲಕ ತಾವು ಕಲಿತುಕೊಳ್ಳಬೇಕಾದ ವಿವಿಧ ಪಾಠಗಳನ್ನು ನೋಡಿ, ಕಾಲಯಾಪನೆ ಮಾಡದೆ, ಟೈಮ್ ವೇಸ್ಟ್, ಟೈಮ್ ಪಾಸ್ ಅನ್ನೋದು ಮಾಡದೆ, ಬೇಗ ಬೇಗ ತಮ್ಮ ಶಕ್ತಿಯ ಮೇರೆಗೆ ಯಾವುದೇ ಆಗ್ಲಿ ತಮ್ಮ ಶಕ್ತಿಯ ಮೇರೆಗೆ ಕಲಿತುಕೊಳ್ಳುವ ಆತ್ಮಗಳೇ ವೃದ್ಧಾತ್ಮಗಳು. ನೋಡಿ, ಜನ್ಮ ತೆಗೆದುಕೊಂಡು ಅನುಭವಗಳ ಮೂಲಕ ತಾವೇನೇನ್ ಕಲಿಬೇಕು, ವಿವಿಧ ಪಾಠಗಳನ್ನ ಕಲ್ತ್ಕೊಂತ ಹೋಗ್ತಾರೆ. ಸ್ವಲ್ಪ ಕೆಲವ್ರು ಮೆಲ್ಲಗ್ ಕಲಿತಾರೆ, ಕೆಲವ್ರು ಫಾಸ್ಟ್ ಕಲಿತಾರೆ. ಆದ್ರೆ ಫಾಸ್ಟ್ ಸ್ಲೋ ಅಂತ ಲೆಕ್ಕ ಅಲ್ಲ, ನಾವು ಕಲ್ತ್ಕೊಂತ ಇದೀವ ಇಲ್ಲ. ನೋ ವೇಸ್ಟ್ ಟೈಮ್, ನೋ ಹರ್ರಿ, ನೋ ವರ್ರಿ, ನೋ ವೇಸ್ಟ್ ಟೈಮ್. ಹೌದಲ್ಲ? ನಮ್ಗೆ ಹರಿ ಮಾತ್ರ ಬೇಡ, ಮತ್ತೆ ಅಯ್ಯೋ ಆಗ್ಲಿಲ್ವಲ್ಲ ಅನ್ನೋದು ಬೇಡ. ಒಟ್ಟು ನಾವು ಟೈಮ್ ಯೂಸ್ ಮಾಡ್ಕೊಂಡು ಕಲಿತಾ ಇದೀವ ಇಲ್ಲ. ಇದೆಲ್ಲ ಒಂದೊಂದು ಆತ್ಮಕ್ಕೆ ಸಂಬಂಧಪಟ್ಟಿರೋದು. ಅಯ್ಯೋ ಅವ್ರು ಕಲ್ತ್ಕೊಂಡ್ಬಿಡ್ತಾ ಇದ್ದಾರೆ, ನಾವು ಕಲ್ತಿಲ್ವೇ ಅಂತ ಹೊಟ್ಟೆ ಕಿಚ್ಚು ಪಡೋದು, ಸಂಕಟ ಆಗುತ್ತಲ್ವಾ? ಆ ಸಂಕಟ ಪಡೋದು ಬೇಕಾಗಿಲ್ಲ ಅಂತ ಇಲ್ಲಿ ಹೇಳ್ತಾರೆ. ಇವ್ ಹೇಳೋದೆಲ್ಲ ಸುಲಭ, ಬರುತ್ತೆ. ಅವ್ ಯಾವಾಗ ಬರ್ಬೇಕು ಅಂದ್ರೆ ಇದಕ್ಕೆಲ್ಲ ಸಜ್ಜನ ಸಾಂಗತ್ಯ, ಸ್ವಾಧ್ಯಾಯ ಇವು ಬಹಳ ನೆಸಸರಿ. ಇದೆಲ್ಲ ಎಲ್ಲರಿಗೂ ಗೊತ್ತು. ಆದ್ರೆ ಬದಲಾವಣೆ ಆಗ್ತಾ ಇರುತ್ತಾ ಅಂದ್ರೆ ಆಗತ್ತೆ. ಅದಾಗವರೆಗೂ ನಾವು ಕಾಯ್ಬೇಕು, ನಾವು ಪ್ರಯತ್ನ ಮಾಡ್ಬೇಕು, ಆಗವರ್ಗುನು ಕಾಯ್ಬೇಕು. ಅದು ಸಹಜವಾಗಿನೇ ಬರ್ಬೇಕು. ಯಾವ್ದಾದ್ರು ನಾವ್ ಆತರ ಪಟ್ರೆ ಅದು ಬರುವಂತದಲ್ಲ. ಆದ್ರೆ ಪ್ರಯತ್ನ ಇಲ್ಲಾರ್ದು ಸಫಲತೆ ಇಲ್ಲ, ಪ್ರಯತ್ನ ಮಾತ್ರ ಪಡ್ಬೇಕು. ಹೀಗೆ ಬೇಗ ಬೇಗ ತಮ್ಮ ಶಕ್ತಿಯ ಮೇರೆಗೆ ಕಲಿತುಕೊಳ್ಳುವ ಆತ್ಮಗಳೇ ವೃದ್ಧಾತ್ಮಗಳಂದ್ರೆ ಓಲ್ಡ್ ಸೋಲ್ಸ್. ಅವೇ ಪಾಠಗಳನ್ನು ಸ್ವಲ್ಪ ಮೆಲ್ಲಕ ಕಲ್ತ್ಕೊಂತ ನಿಧಾನವಾಗಿ ಟೈಮ್ ಪಾಸ್ ಮಾಡ್ಕೊಂತ ತಮ್ಮ ಶಕ್ತಿಯನ್ನ ವೃಥಾ ಮಾಡಿಕೊಳ್ಳುವ ಆತ್ಮಗಳೇ ಯೌವನಾತ್ಮಗಳು. ನೋಡಿ, ಯೌವನಾತ್ಮಗಳೇ ಈ ರೀತಿನಲ್ಲಿ ಇರುತ್ತೆ. ವೃದ್ಧಾತ್ಮರು ತಮ್ಮ ಜನನ ಮರಣ ಚಕ್ರದ ಬಗ್ಗೆ ಬಹಳಷ್ಟು ಅರಿವಿನೊಂದಿಗೆ, ಅಂದ್ರೆ ಪ್ರಧಾನವಾಗಿ ಅರಿವಿನೊಂದಿಗಿರುತ್ತ ಶಾಂತಿ ಸೌಭ್ರಾತೃತ್ವಗಳೇ ಶಾಂತಿ ಮತ್ತು ಸೌಭ್ರಾತೃತ್ವಗಳೇ ಬುನಾದಿಯಾಗಿ ತಮ್ಮ ಜೀವನದ ಅನುಭವಗಳಿಂದ ಜ್ಞಾನವನ್ನ ಸಮೀಕರಣ ಮಾಡಿಕೊಳ್ಳುತ್ತಾ ಇರುತ್ತಾರೆ. ಅವರು ಕಾಲವನ್ನು ಮತ್ತು ತಮ್ಮ ಸಮಯವನ್ನು ಎಲ್ಲೂ ವೃಥಾ ಆಗಿ ಖರ್ಚು ಮಾಡೋದಿಲ್ಲ. ನೋಡಿ, ಜರಣ ಮರಣ ಚಕ್ರದ ಬಗ್ಗೆ ಅವ್ರ ಅರಿವಿನಿಂದಿರ್ತಾರಲ್ವೇ, ಶಾಂತಿ ಸೌಭ್ರಾತೃತ್ವಗಳನ್ನ ಬುನಾದಿಗಳನ್ನಾಗಿ ಮಾಡ್ಕೊಂತಾರ. ಅಂದ್ರೆ ಇದು ಇರ್ಬೇಕು ಅಂತ ಬಯಸ್ತಾರೆ. ತಮ್ಮಲ್ಲೇ ಅಲ್ಲ, ಇನ್ನೊಬ್ರಲ್ಲೂ ಇರ್ಬೇಕಂತ ಅವ್ರು ಬಯಸ್ತಾರೆ. ಆ ಜೀವನದ ಅನುಭವಗಳಿಂದ ಜ್ಞಾನವನ್ನ ಸಮೀಕರಣೆ ಮಾಡ್ಕೊಂತು ಇರ್ತಾರೆ. ಯಾರ ಉದ್ಧಾರಕ್ಕಾಗಿ ಅವರ ಉದ್ಧಾರಕ್ಕೋಸ್ಕರ, ಆತ್ಮ ಉದ್ಧಾರಕ್ಕೋಸ್ಕರ ಅವೆಲ್ಲ ಮಾಡೋದು. ಆವಾಗ ಅವ್ರೇನ್ ಮಾಡ್ತಾರೆ, ಜ್ಞಾನ ಸಮೀಕರಣೆ ಮಾಡ್ಕೊಂತ ತಾವು ಕಾಲವನ್ನು ಮತ್ತು ಸಮಯವನ್ನ ಎಲ್ಲೂ ವೃಥಾ ಖರ್ಚು ಮಾಡ್ಲಾರ್ದಂಗ ಅದನ್ನ ಯುಟಿಲೈಸ್ ಮಾಡ್ಕೊಂತ ಇರ್ತಾರೆ. ಎಲ್ಲರ ಸಾಮೂಹಿಕ ಬೆಳವಣಿಗೆಯೇ ಲಕ್ಷ್ಯವಾಗಿ ಮಾಡಿಕೊಂಡು ಅವರು ತಮ್ಮ ಜೀವನಗಳನ್ನು ಕಳೆಯುತ್ತಾ ಇರುತ್ತಾರೆ. ನೋಡಿ, ಎಲ್ಲರ ಸಾಮೂಹಿಕ ಬೆಳವಣಿಗೆಯನ್ನ, ಮನೆಯಲ್ಲಿ ದೊಡ್ಡವರಿದ್ರು ಸಹಿತ ಅಷ್ಟೇ ನೋಡ್ರಿ, ಎಲ್ಲ ಕೆಲಸ ಅವ್ರು ಮಾಡ್ಕೊಂತ ಇರ್ಬೇಕಂತ ಇಲ್ಲ. ಅವ್ರ ಕೆಲಸ ಅವ್ರಿಗೆ ಬಿಟ್ಬಿಟ್ಟು ಇವ್ರ ಪಾಡಿಗೆ ಇವ್ರಿಗೆ ಎರಡರಾಗ ಒಂದನ ಮಾಡ್ಬೇಕು. ಲಕ್ಷ್ಯವಾಗಿ ಮಾಡಿಕೊಂಡು, ಎಲ್ಲರ ಸಾಮೂಹಿಕ ಬೆಳವಣಿಗೆಯನ್ನೇ ಲಕ್ಷ್ಯವಾಗಿ ಮಾಡಿಕೊಂಡು ತಮ್ಮ ಜೀವನಗಳನ್ನ ಕಳೆಯುತ್ತಾ ಇರುತ್ತಾರೆ. ಸಾಧಾರಣವಾಗಿ ಆತ್ಮ ಮೂಲ ಲಕ್ಷಣವಾದ ನಿರ್ಭಯತ್ವವನ್ನು ನೋಡಿ, ಆತ್ಮ ಮೂಲ ಲಕ್ಷಣ ನಿರ್ಭಯತ್ವ. ಇಲ್ಲಿ ಧೈರ್ಯ, ಸಾಹಸ,
ನಿರ್ಭಯತ್ವವನ್ನು ಫಲವಂತವಾಗಿ ಮಾಡಿಕೊಳ್ಳುವುದಕ್ಕೆ ಕೆಲವು ಸಾವಿರ ವರ್ಷಗಳು ಸಹ ಸರಿ ಹೋಗುವುದಿಲ್ಲ. ಅಷ್ಟು ಸಾವಿರಗಟ್ಟಲೆ ವರ್ಷಗಳು ಬೇಕು ನೋಡ್ರಿ. ಆತ್ಮ ಮೂಲದ ಲಕ್ಷಣ ಆಗಿರುವ ಧೈರ್ಯ ಬೇಕು ನಮ್ಗೆ. ಧೈರ್ಯದಿಂದ ಹೋರಾಡೋದು, ಕೆಲಸ ಮಾಡೋದು ಬೇಕಂದ್ರೆ ಅಷ್ಟು ಸಾವಿರಗಟ್ಟಲೆ ವರ್ಷಗಳು ಕೂಡ ನಮ್ಗೆ ಸರಿ ಹೋಗೋದಿಲ್ಲ ಅಂತ. ಆದರೆ ವೃದ್ಧಾತ್ಮರು ಮಾತ್ರ ತಮ್ಮಲ್ಲಿರುವ ನೈಪುಣ್ಯಗಳನ್ನ ಮತ್ತು ಕಲೆಗಳನ್ನ ಬೆಳಕಿಗೆ ತಂದುಕೊಂಡು ಅವುಗಳನ್ನ ಪೋಷಿಸಿಕೊಳ್ಳುತ್ತಾ ಆ ನಿರ್ಭಯತ್ವವನ್ನು ಅತಿ ಕಡಿಮೆ ಕಾಲದಲ್ಲಿ ಸಾಧಿಸಿಕೊಳ್ಳಬಲ್ಲರಾಗುತ್ತಾರೆ. ಆಲ್ರೆಡಿ ಇವ್ರದ್ದು ಎಷ್ಟೋ ಜನ್ಮಗಳೇ ಮುಗ್ದಿರುತ್ತಲ್ವೇ, ಹಂಗಾಗಿ ಜಲ್ದಿ ಕಲಿಬೇಕು ಅಂತ ಅವರು ಅನ್ಕೊಂತಾ ಇರ್ತಾರೆ. ಇನ್ನು ಸಮಯ ವೃಥ ಮಾಡಬಾರ್ದು ಅಂತ ಅನ್ಕೊಂಡಾಗ ಮಾಡಿರೋ ಕೆಲಸಗಳನ್ನೇ ಅವರು ಮಾಡ್ತಾ ನೈಪುಣ್ಯತೆ ಕೌಶಲ್ಯತೆ ಯೋಗ ಕರ್ಮಸು ಕೌಶಲ. ಯಾವಾಗ ಯೋಗಕ್ಕೆ ಬರ್ತೀವಿ ನಾವು ನೈಪುಣ್ಯರಾಗ್ತೀವಿ. ಧ್ಯಾನ ಮಾಡ್ರಿ, ಅಡಿಗೆ ಮಾಡ್ರಿ, ಧ್ಯಾನ ಮಾಡ್ರಿ, ಕೆಲಸ ಮಾಡ್ರಿ, ಧ್ಯಾನ ಮಾಡ್ರಿ, ಓದ್ಕೊಳ್ರಿ, ಧ್ಯಾನ ಮಾಡ್ರಿ, ಕ್ಲಾಸ್ ಮಾಡ್ರಿ, ಧ್ಯಾನ ಮಾಡ್ರಿ, ಡ್ಯಾನ್ಸ್ ಮಾಡ್ರಿ, ಧ್ಯಾನ ಮಾಡ್ರಿ, ಬರ್ಕೊಳ್ರಿ. ಹೌದಲ್ವೇ? ತಮ್ಮಲ್ಲಿರುವ ನೈಪುಣ್ಯತೆಗಳನ್ನು ಮತ್ತು ಕಲೆಗಳನ್ನು ಬೆಳಕಿಗೆ ತಂದುಕೊಂಡು ಅವುಗಳನ್ನ ಪೋಷಿಸಿಕೊಳ್ಳುತ್ತಾ ನಿರ್ಭಯತ್ವವನ್ನು ಅತಿ ಕಡಿಮೆ ಕಾಲದಲ್ಲಿ ಸಾಧಿಸಬಲ್ಲವರಾಗುತ್ತಾರೆ. ಅದೇ ನಿರ್ಭಯತ್ವವನ್ನು ಹೊಂದುವುದಕ್ಕೆ ಯೌವನಾತ್ಮಗಳು ತಮ್ಮ ಜನ್ಮ ಪರಂಪರೆಗೆ ಸೇರಿರುವ ಕಷ್ಟಗಳೊಂದಿಗೆ ತಮ್ಮ ಜನ್ಮ ಪರಂಪರೆಗೆ ಸೇರಿರುವ ಕಷ್ಟಗಳೊಂದಿಗೆ ಮತ್ತು ಬಾಧೆಗಳೊಂದಿಗೆ ತುಂಬಿರುವ ಅನೇಕಾನೇಕ ಕತ್ತಲ ಬೆಲೆಗಳಂದ್ರೆ ತೂತಲ್ವೇ, ಬೆಲೆಗಳನ್ನ ಆಯ್ಕೆ ಮಾಡಿಕೊಂಡು ಅದರಲ್ಲಿಂದ ಹೊರಗಡೆ ಬರುವುದಕ್ಕೆ ನರಕ ಯಾತನೆ ಪಡುತ್ತಾ ಇರುತ್ತಾರೆ. ಹೌದಲ್ವಾ? ವೃದ್ಧಾತ್ಮಗಳಾದ್ರೆ ಇವೆಲ್ಲ ದಾಟ್ಕೊಂಡು ಬಂದಿದ್ದಾರೆ. ಯೌವನಾತ್ಮಗಳು ಹೆಂಗೆ ಬರ್ತಾರೆ? ಮನೇಲಿ ದೊಡ್ಡವರಾಗಿದ ತಕ್ಷಣ ಏನ್ ಸಲಹೆಗಳ ಮೇಲೆ ಸಲಹೆಗಳು ಕೊಟ್ಟು ಬಿಡ್ತಾ ಇರ್ತಾರೆ. ಹಂಗೆ ಯೌವನದಲ್ಲಿದ್ದಾಗೂ ಅವ್ರ ಮಾತೇ ಕೇಳ್ಬೇಕು. ಇವ್ರು ದೊಡ್ಡವರಾದ್ಮೇಲೆ ಮತ್ತೆ ಅವ್ರ ಮಾತೇ ಕೇಳು. ಹೌದಲ್ವಾ? ಅವ್ರು ಹೇಳಿದ್ದೇ ಕೇಳ್ಕೊಂತ ಹೋದ್ರೆ ಇನ್ ಇವ್ರ ಏನ್ ಸ್ವಂತ ಬುದ್ಧಿ ಉಪಯೋಗಿಸ್ತಾರೆ? ಆತ್ಮಗಳು ಅವರಿಗೆ ತಕ್ಕಂಗೆ ಅವರು ಕೆಲಸಗಳನ್ನ ಮಾಡ್ಬೇಕು, ಕಲಿಬೇಕು. ನಾವ್ ಹೇಳಿದ ತಕ್ಷಣ ಕಲ್ತ್ಕೊಂಡ್ಬಿಡ್ತಾರೆ ಅಂದ್ರೆ ಅಲ್ಲ. ಹೇಳ್ಬೋದು, ಹೇಳ್ಬಾರ್ದಂತಲ್ಲ. ಯಾಕಂದ್ರೆ ಹೇಳಿದ್ರೆ ಒಳ್ಳೇದು, ಹೇಳಿ ಬಿಡ್ಬೇಕು. ಹಂಗಲ್ಲ, ಅದೇ ಮಾಡ್ಬೇಕಂತ ಹಠ ಹಿಡ್ಕೊಂಡ್ರೆ ಹಿಂದಾಗ ಅವ್ರು ಯಾವಾಗ ಕಲಿತಾರೆ? ನೀವೇ ಕೈ ಹಿಡ್ದೆಲ್ಲ ಕಲಿಸ್ಕೊಡ್ತಾ ಇದ್ರೆ ಅವ್ರು ಯಾವಾಗ ಕಲಿತಾರೆ? ಅವ್ರ ಹೋಮ್ವರ್ಕ್ಗಳು ನೀವೇ ಮಾಡಿ, ಅವ್ರು ಹೇಳ್ಕೊಟ್ಟು ನೀವೇ ಇವ್ರ ಸಲಹೆ ಯಾವಾಗ ಉಪಯೋಗಿಸೋದು? ಸ್ವಂತ ಬುದ್ಧಿ. ಆತ್ಮಗಳಿಗೆ ಇದೆಲ್ಲ ಇರುತ್ತೆ ಕೆಲಸಗಳು. ಅವರು ಕಷ್ಟಪಟ್ಟು ಕಲ್ತು ಬಿದ್ದು ಎದ್ರೆ ಅವ್ರಿಗೆ ಬೀಳೋದು ಎದ್ದೇಳೋದು ಗೊತ್ತಾಗುತ್ತೆ. ಬೀಳಲೇ ಇಲ್ಲ ಅಂದ್ರೆ ಎದ್ದೇಳೋದು ಹೆಂಗ್ ಗೊತ್ತಾಗುತ್ತ? ಕಷ್ಟಗಳೊಂದಿಗೆ ಮತ್ತು ಬಾಧೆಗಳೊಂದಿಗೆ ತುಂಬಿರುವ ಅನೇಕ ಕತ್ತಲೆ ಬೆಲೆಗಳಲ್ಲಿ ಆಯ್ಕೆ ಮಾಡ್ಕೊಂಡು ಅದರಲ್ಲಿಂದ ಹೊರಗಡೆ ಬರೋದಕ್ಕೆ ನರಕ ಯಾತನೆ ಪಡ್ತಾರೆ. ಅದರ ಹೊಸ ಕಲಿಕೆಗಳು ಕಲಿತಾ ಇರ್ತಾರೆ. ಉನ್ನತ ಲೋಕಗಳಿಗೆ ಸೇರಿರುವ ತಮ್ಮ ಸ್ವಂತ ಲೋಕಗಳಿಗೆ ಸೇರಿಕೊಳ್ಳುವುದಕ್ಕೆ ವೃದ್ಧಾತ್ಮರು ಬಹಳ ಕಡಿಮೆ ಜೀವನ ಪರಿಮಿತಿಯೊಂದಿಗೆ ಕೂಡಿದ ಜನ್ಮಗಳನ್ನ ಆಯ್ಕೆ ಮಾಡ್ಕೊಂತಾರೆ. ಅದು ಅವ್ರದೆಲ್ಲ ಮುಗ್ದಿರುತ್ತೆ ಆಲ್ರೆಡಿ. ಎಷ್ಟೊಂದು ಮುಗ್ದಿದ್ಮೇಲೆ ಇನ್ ಸ್ವಲ್ಪ ಜನ್ಮಗಳು ಹುಟ್ಟುತ್ತಾರೆ, ಕಲ್ತ್ಕೊಂತಾರೆ, ಜಲ್ದಿ ಹೋಗ್ತಾರೆ, ಮತ್ತೆ ಹುಟ್ಟುತ್ತಾರೆ, ಕಲಿತಾರೆ, ಜಲ್ದಿ ಹೋಗ್ತಾ ಇನ್ನು ಅವ್ರ ಕಡೆಗೆ ಅವ್ರು ಸೇರ್ಕೊಂಡ್ಬಿಡೋದಕ್ಕೆ ಪ್ರಯತ್ನ ಮಾಡ್ಕೊಂತಾನೆ ಇರ್ತಾರೆ. ಜಲ್ದಿ ಅಂದ್ರೆ ಕಡಿಮೆ ಸಮಯ ತಗೊಳುತ್ತೆ ಸ್ವಂತ ಲೋಕಕ್ಕೆ ಹೋಗೋದಕ್ಕೆ. ವೃದ್ಧಾತ್ಮರಿಗೆ ಕಡಿಮೆ ಜೀವನ ಪರಿಮಿತಿ. ಒಂದೊಂದು ಸಾರ್ತಿ ಅವರು ಕೆಲವು ದಿನಗಳಲ್ಲಿ ಗೋಚರತ್ವ ಕೂಡಿನ ಜನ್ಮలను ಕೂಡ ಎಂಚುಕೊಂಡು ನೋಡ್ರಿ, ಕೆಲವು ದಿನಗಳಲ್ಲಿ ಕೂಡಿರುವ ಜನ್ಮಗಳನ್ನು ಕೂಡ ಆಯ್ಕೆ ಮಾಡ್ಕೊಂಡು ಬರ್ತಾರೆ ವೃದ್ಧಾತ್ಮರು. ಆತರ ಆಯ್ಕೆ ಮಾಡ್ಕೊಂಡು ಬಂದು ಅದರಲ್ಲೇ ಸಮಸ್ತ ಮಾನವರೆಲ್ಲರ ಅಭ್ಯುದಯಕ್ಕೆ ಬೇಕಾಗಿರುವ ಪ್ರಣಾಳಿಕೆಗಳನ್ನ ಪೂರ್ತಿ ಮಾಡ್ತಾ ಇರ್ತಾರೆ. ದಿನಗಳು
ತಿಂಗಳುಗಳು, ವರ್ಷಗಳಂದ್ರೆ ಅವು ದಿನಗಳ ಲೆಕ್ಕನೇ ಅಲ್ವಾ. ಈ ರೀತಿ ದಿನಗಳು, ವರ್ಷಗಳಂದ್ರು ದಿನಗಳ ಲೆಕ್ಕನೇ, ಜಾಸ್ತಿ ವರ್ಷಗಳಿರೋದಿಲ್ಲ. ಅವ್ರ ಯಾಕೆ ಹುಟ್ಟುತ್ತಾರೆ ಅಂದ್ರೆ ಸಮಸ್ತ ಮಾನವ ಅಭ್ಯುದಯಕ್ಕೆ ಸೇರಿರುವ ಪ್ರಣಾಳಿಕೆಗಳನ್ನ ಪೂರ್ತಿ ಮಾಡುತ್ತಾ ಇರುತ್ತಾರೆ. ತಾವು ಜನ್ಮ ತೆಗೆದುಕೊಂಡ ಲಕ್ಷ್ಯವನ್ನು ಅವರು ಯಾವತ್ತೂ ಮರೆಯೋದಿಲ್ಲ. ಹೆಜ್ಜೆ ಹೆಜ್ಜೆಗೂ ನೆನ್ಪಿಟ್ಕೊಂತಾರೆ. ಅಬ್ಬಾ ನಾವ್ ಹುಟ್ಟಿದ್ ಏನಕ್ಕಪ್ಪ, ನಾವ್ ಇನ್ನ ಹಿಂಗೆ ಇದ್ರೆ ಹೆಂಗ ಅಂತ ಹೇಳಿ ನೆನ್ಪಿಟ್ಕೊಂಡು ಅವರು ಕೆಲಸ ಮಾಡ್ತಾ ಇರ್ತಾರೆ. ನೋಡ್ರಿ ಎಷ್ಟು ವ್ಯತ್ಯಾಸ ನೋಡ್ರಿ. ಇದೇ ಗಮನಿಸ್ಕೊಳ್ಳೋದು ಅಂದ್ರೆ ಇದೆ. ಯಾವಾಗ ನಮ್ಗೆ ಜ್ಞಾನ ಇರುತ್ತೆ, ಕೆಲವ್ರು ಪಾಠ ಕಲ್ತಿಲ್ಲ ಅಂದ್ರು ನಾವ್ ಸುಮ್ನೆ ಇರ್ತೀವಿ. ಇಲ್ಲ, ಅದಕ್ಕೂ ರೇಗಾಡ್ಕೊಂತ ಇದಕ್ಕೂ ಅಯ್ಯೋ ಇಷ್ಟು ಒಳಗಡೆ ನೊಂದ್ಕೊಂತ ತಡಿಯಕ್ ಆಗೋದಿಲ್ಲ ಅಲ್ವಾ. ನಾವ್ ಕಲ್ತಿದ್ರೆ ಅವ್ರು ಕಲಿಬೇಕಂದಾಗ ಹೇಳ್ಕೊಂತ ಬೈಕೊಂತ ಅವ್ ಯಾವತ್ತಿರ್ತವೆ, ಅವಿರ್ಬೇಕು ಕೂಡ ಇರುತ್ತೆ. ಹೇಳಿರ್ಲ ಅಂದ್ರೆ ಹೆಂಗೆ, ಸಾಮ ದಾನ ಭೇದ ದಂಡೋಪಾಯಗಳಿರುತ್ತೆ. ಕಲಸೆ ಕೊಟ್ಟಿಲ್ಲ ಅಂದ್ರೆ ಹೆಂಗೆ, ಕಲಸ್ಕೊಡ್ಬೇಕು ಇರುತ್ತೆ. ಆದ್ರೆ ಅದೊಂದು ಚಾಕಚಕ್ಯತೆ ಬರ್ಬೇಕು ನಮ್ಮಲ್ಲಿ. ಎಷ್ಟು ಮಾಡಿ ಎಲ್ಲಿವರೆಗೂ ಬಿಡ್ಬೇಕಂತ. 1000 ಸತಿ ಹೇಳಿದ್ರೆ ಮುದ್ರಾಗ್ಬಿಡ್ತಾರೆ ಅವ್ರು, ಹೌದಲ್ವೇ. ನಾವು ಮನೆಗಳಲ್ಲಿ ಹೇಳ್ತಾ ಇರ್ತೀವಲ್ವ, ದಿನ ಮಕ್ಕಳಿಗೆ ಎದ್ದೇಳ್ಬೇಕು 100 ಸತಿ ಎದ್ದೇಳ್ರಂದ್ರೆ ಅವ್ರಿಗೆ ಅದು ಅಭ್ಯಾಸ ಆಗ್ಬಿಡುತ್ತೆ. ಅವ್ರೆ ಎಬ್ಬಿಸ್ತಾರ ಬಿಡು ಅಂತ ಒಂದೇ ಸತಿ ಹೇಳ್ಬೇಕು, ಬಿಟ್ಟು ಬಿಡ್ಬೇಕು. ಅವ್ರೇ ಆ ಎಚ್ಚರಿಕೆ ಅನ್ನೋದು ಅವ್ರಿಗೆ ಬರ್ಬೇಕವ. ತಪ್ಪು ಮಾಡ್ಬೇಕು, ಕಲಿಬೇಕು, ಶಾಲೆಗೆ ಲೇಟಾಗಿ ಹೋಗ್ಬೇಕು, ಬೈಸ್ಕೋಬೇಕು, ಹೊಡಸ್ಕೋಬೇಕು, ಅವಾಗ ಅವ್ರೇ ಕಲಿತಾರೆ. ಹೇಳಿ ಬಿಡ್ಬೇಕು, ಎಬ್ಬಿಸ್ಬೇಕು. ಆ ಆತರದಲ್ಲಿ, ಒತ್ತಡದಲ್ಲಿ ಕೆಲವು ವರ್ಷಗಳ ಕಳೆದ ನಂತರ ಮೈಂಡ್ಗೆ ಒತ್ತಡ ಆಗಿ ಶರೀರದ ಮೇಲೆ ಬಿದ್ದು ಎಷ್ಟೋ ರೋಗಗ್ರಸ್ತ ಆಗುತ್ತೆ. ಮತ್ತೆ ಅದನ್ನೆಲ್ಲ ಕಳ್ಕೊಳ್ಳೋದಕ್ಕೆ ಮತ್ತೆ ನಾವು ಸಹನೆಯ ಶಕ್ತಿಗೆ ಪ್ರತಿರೂಪಗಳು ಅವಾಗ ಆಗ್ಬೇಕು ನೋಡ್ರಿ. ಆಮೇಲೆ ಸಹನೆ ತಂದುಕೊಂಡು, ಶಕ್ತಿ ತಂದುಕೊಂಡು, ಇನ್ನೊಬ್ರಿಗೆ ಹೇಳ್ಕೊಂತ, ಅನುಭವ ಜ್ಞಾನ ಹಂಚ್ಕೊಂತ, ಹೌದಲ್ವಾ. ಮತ್ತೆ ಬಂದಿರೋರ್ನ ವಾಸಿ ಮಾಡ್ಕೊಳ್ಳೋದಕ್ಕೆ ಏನೇನೆಲ್ಲ ಪ್ರಯತ್ನಗಳು ಮಾಡ್ತಾ, ಅವಾಗ ಏನ್ ಮಾಡೋದ್ ಬೇಕಿಲ್ಲ, ಇಷ್ಟೇ ಧ್ಯಾನ ಮಾಡ್ಬೇಕು, ಸುಮ್ನೆ ನಮ್ಗ ಆಗಿದ್ದ ನಾವು ಮಾಡ್ಬೇಕು, ಸುಮ್ನೆ ಆಗೋ ಅಷ್ಟು ಮಾಡ್ಬೇಕು, ತಪ್ಪೇನಿಲ್ಲ. ಯಾರಿಗ ಏನಾಗ್ತದ ಅವ್ರು ಕಲಿಬೇಕು ಅಂತ ನಾವು ಧ್ಯಾನ ಹೇಳ್ಬೇಕು ಅಥವಾ ಈ ಬೇರೆ ಕೆಲ್ಸ ಕಲಿಬೇಕು ಅಷ್ಟೇ ಅವ್ರು ಕಲಿತಾರೆ. ಆದ್ರೆ ಅವ್ರನ್ನ ಕಲ್ಸೋದಕ್ಕ ಆಗೋದಿಲ್ಲ. ಹೇಳ್ಬೇಕು ಬಿಡ್ಬೇಕು, ಹೇಳ್ಬೇಕು ಬಿಡ್ಬೇಕಂತ ಹೇಳೋದು, ಇದನ್ನ ನಾವು ಕಲಿಯೋದೇ ದೊಡ್ಡದಾಗಿ. ನಾವೆಲ್ಲ ಮುಗಿಸ್ಕೊಂಡು ಬರೋದ್ರಲ್ಲಿ ವೃದ್ಧ ನೋಡಿ, ವೃದ್ಧತ್ವ ಎಲ್ಲ ಬರ್ಕೊಂತ ಹೋಗ್ತಾ ಇರುತ್ತೆ. ಆದ್ರೆ ಶರೀರಕ್ಕೆ ಅನ್ನೋದು ಬಿಟ್ರೆ ಅದು ಆತ್ಮಕ್ಕೆ ವೃದ್ಧಾಪ್ಯ ಅನ್ನೋದು ಇರೋದಿಲ್ಲ. ಆದ್ರೆ ವೃದ್ಧ ಆತ್ಮ ಇರುತ್ತೆ, ಹೆಂಗೆ ಕಲ್ತ್ಕೊಂಡಿರುತ್ತೆ. ಅದು ತಮ್ಮ ಸ್ವಂತ ಲೋಕಗಳಿಗೆ ಹೋಗೋ ಸಲುವಾಗಿ ಅವು ಜನ್ಮಗಳನ್ನ ತಗೊಂಡು ಕಡಿಮೆ ಸಮಯದಲ್ಲಿ ಬೇಗ ಕೆಲ್ಸಗಳನ್ನ ಕಲ್ತ್ಕೊಂತ ಹೋಗ್ತಾರೆ. ಕೆಲವು ದಿನಗಳಿಗೋಸ್ಕರ ಹುಟ್ಟಿ ಮಾನವ ಅಭ್ಯುದಯಕ್ಕೆ ಬೇಕಾಗಿರುವ ಪ್ರಣಾಳಿಕೆಗಳು ಹಾಕೊಂಡು ಪೂರ್ತಿ ಮಾಡ್ಕೊಂಡು ತಾವು ತಮ್ಮ ಜನ್ಮದ ಲಕ್ಷ್ಯಗಳನ್ನ ಅವರು ನೆನಪಿನಲ್ಲೇ ಇಟ್ಕೊಂಡಿರ್ತಾರೆ, ಮರೆತೋಗೋದಿಲ್ಲ. ಸಾಧಾರಣವಾಗಿ ತಮ್ಮ ಜೀವನದ ಲಕ್ಷ್ಯವನ್ನು ಮರೆತು ಹೋಗುವ ಯೌವನಾತ್ಮರು ಮಾತ್ರ ಹಣ, ಕೀರ್ತಿ, ಪ್ರತಿಷ್ಠೆಗಳು ನೋಡಿ ಯೌವನದಲ್ಲಿ ಇರುತ್ತೆ ಇವೆಲ್ಲ. ಯೌವನಾತ್ಮಗಳಿಗೆ ಹಣ, ಕೀರ್ತಿ, ಪ್ರತಿಷ್ಠೆ ಮತ್ತು ಆಸ್ತಿಗಳು ಕೂಡಿಡುವ ಕಾರ್ಯಕ್ರಮಗಳಲ್ಲಿ ಮುಳುಗಿ ಹೋಗುತ್ತಾ ತಮ್ಮನ್ನು ತಾವು ಬಂದಿಗಳಾಗಿ ಮಾಡಿಕೊಳ್ಳುತ್ತಾ ಇರುತ್ತಾರೆ. ಇವು ವೃದ್ಧಾತ್ಮರು ಮಾಡೋದಿಲ್ವೇನು? ಆದ್ರೆ ಅದ್ರ ಮೇಲೆ ಅವ್ರಿಗೆ ಆಸಕ್ತಿ ಇರೋದಿಲ್ಲ. ಅವ್ರು ಮಾಡ್ತಾ ಇರ್ತಾರೆ, ಆದ್ರೆ ಅದ್ರ ಜೊತೆನಲ್ಲಿ ಇದರಲ್ಲೇ ತೊಡಗಿಸ್ಕೋಬೇಕಂತಿರೋದು. ಇವರು ಮಾಡ್ತಾರೆ, ಬಿಟ್ಟು ಬಿಡ್ತಾರೆ ಅಷ್ಟೇ. ಅವ್ರು ಅವರು ಬಂದಿಗಳಾಗ್ತಾರೆ, ಇವರು ಬಂದಿಗಳಾಗೋದಿಲ್ಲ. ಅವ್ರು ಮಾಡಿದ್ದು ಸದ್ವಿನಿಯೋಗ ಮಾಡ್ಕೋಬೇಕಂತ ಪ್ರಯತ್ನ ಮಾಡ್ತಾ ಇರ್ತಾರೆ. ಯೌವನಾತ್ಮದಲ್ಲಿ ಸದ್ವಿನಿಯೋಗ ಮಾಡ್ತೀವಿ, ಇನ್ನೊಂದ್ ಮಾಡ್ತೀವಿ ಅಂದ್ರೆ ಅವ್ರಿಗೆ ಗೊತ್ತಾಗಲ್ಲ. ಹಾಗೇನೆ ಧರ್ಮ ಸಿದ್ಧಾಂತದ ಬಗ್ಗೆ ಅರಿವನ್ನ
ವೃದ್ಧಾತ್ಮಗಳಿಗಾದ್ರೆ ಆ ಅರಿವಿರುತ್ತೆ. ಯೌವನಾತ್ಮದಲ್ಲಿ ಆಸ್ತಿ ಮಾಡಿದ್ವಿ, ಕೀರ್ತಿ ಪ್ರತಿಷ್ಠೆ ಹಣಗಳ ಜೊತೆಗೆ ಅವ್ರಿಗೆ ಏನನ್ಸುತ್ತೆ ಕರ್ಮ ಸಿದ್ಧಾಂತದ ಬಗ್ಗೆ ಅರಿವು ಅನ್ನೋದು ಇರೋದಿಲ್ಲ. ಅರಿವು ಕಳ್ಕೊಳ್ಳೋ ಸಲುವಾಗಿ ಅವರು ಮತ್ತಷ್ಟು ಕರ್ಮಗಳನ್ನ ಕೂಡಿಟ್ಕೊಂತ ಜೀವನಗಳನ್ನ ದುರ್ಭರ ಮಾಡಿಕೊಳ್ಳುತ್ತಾರೆ. ವೃದ್ಧಾತ್ಮರು ಸಹ ಒಂದೊಂದು ಸಲ ಜೀವನದಲ್ಲಿ ಕೆಲವು ಬಾಧೆಗಳು ಕಷ್ಟಗಳನ್ನ ತಗೊಂಡ್ ಬರ್ತಾ ಇರ್ತಾರೆ. ಮಾನವ ಜಾತಿಯ ಮೇಲೆ ಅಪಾರವಾದ ದಯೆಯನ್ನು ಹೊಂದಿ ಅವರು ನೋಡಿ, ವೃದ್ಧಾತ್ಮರಾದ್ರೆ ಒಂದೊಂದ್ಸತಿ ಜೀವನದಲ್ಲಿ ಕೆಲವು ಕಷ್ಟಗಳು ಬಾಧೆಗಳು ಯಾಕೆ ತಂದುಕೊಂತಾರೆ ಅಂತ ಹೇಳ್ತದೆ. ಮಾನವ ಜಾತಿಯ ಮೇಲೆ ಅಪಾರ ದಯೆಯನ್ನ ಹೊಂದಿರುವವರು ಅವರು ಉನ್ನತ ತಲಗಳಿಂದ ಉನ್ನತ ಪರಿಧಿಗಳಿಂದ ಕೆಳಗಿನ ಲೋಕಗಳಿಗೆ ಇಳಿದು ಬರೋ ಸಲುವಾಗಿ ಹೀಗೆ, ಯಾಕಂದ್ರೆ ಕಷ್ಟಗಳ ಬಾಧೆಗಳ ಮೇಲೆ ಇರೋದೇ ಇಲ್ಲಪ್ಪ, ಇಲ್ಲೇ ಇರೋದು. ಅವೆಲ್ಲ ಆಯ್ತು ಬೇಕಂತ ತಗೊಂಡ್ ಬರ್ತಾರೆ. ಕಷ್ಟಗಳನ್ನ ಬಾಧೆಗಳನ್ನ ಆಯ್ಕೆ ಮಾಡ್ಕೊಂಡು ಬರ್ತಾರೆ. ಯಾಕಂದ್ರೆ ಅವ್ರದ್ದು ಕೆಲವು ಕರ್ಮ ಸಿದ್ಧಾಂತಗಳ ಅನ್ನೋದು ಬೇಕಂತ ಬಿಟ್ಟಿರ್ತಾರೆ ಕೆಲವು. ಯಾಕಂದ್ರೆ ಈ ಭೂಮಿ ಮೇಲೆ ಬರ್ಬೇಕಂದ್ರೆ ಏನಾದ್ರೂ ಇರ್ಬೇಕು, ಒಂದಿಷ್ಟು ಪ್ರಣಾಳಿಕೆಗಳಲ್ಲಿ ಭಾಗವಾಗಿ ಇರ್ಬೇಕು. ಇನ್ನೊಬ್ರು ಕಲ್ಸೋಕ್ ಸಲುವಾಗಿ ಬಂದಾಗ್ಲೂನು ಅದಾದ್ರೂ ಸ್ವೀಕಾರ ಮಾಡ್ಬೇಕಲ್ವೇ. ಕಲ್ಸ್ಬೇಕಂದ್ರೆ ತಮಾಷೆನ ಅಪ್ಪ, ಎಷ್ಟು ಸಹನೆ ಇರ್ಬೇಕು, ಎಷ್ಟು ತಟ್ಟುಕೋಬೇಕು. ಮತ್ತೆ ಇಲ್ಲಿ ಬರ್ಬೇಕು ಅಂದ್ರೆ ಈ ಕೆಳಗಿನ ಮಂದಿನೆಲ್ಲ ಮ್ಯಾಲಕ್ ಕರ್ಕೊಂಡು ಹೋಗ್ಬೇಕಂದ್ರೆ ಕೆಳಗಿಳಿಲೇಬೇಕಲ್ವ, ಹೌದಲ್ವೇ? ಬುರ್ದೆಯಿಂದ ಅವ್ರನ್ನೆಲ್ಲ ದಾಟಿಸ್ಬೇಕಂದ್ರೆ ಬುರ್ದೆನಲ್ಲಿ ಇಳಿಲೇಬೇಕು. ಅಂಟಲಾರ್ದಂಗ ಅಂಟಿಸ್ಕೊಂಡ್ರು ಯಾವ ತರ ಅದನ್ನ ನೀಟಾಗಿ ಅದರಿಂದ ಹೊರಗ್ ಬರ್ಬೇಕು ಅನ್ನೋದನ್ನೇ ಅವ್ರು ಕಲ್ತ್ಕೊಂಡು ಅಲ್ಲಿ ಅಯ್ಯ ಅಂತ ಚೀತು ಅನ್ನೋದು ಇರೋದಿಲ್ಲ ಅಷ್ಟೇ. ಅದನ್ನ ನೀಟಾಗಿ ಕ್ಲೀನ್ ಮಾಡ್ಕೋಬೇಕು, ಅವ್ರಿಗೆ ಗೊತ್ತು. ಆದ್ರೆ ಅದಕ್ಕೇನ್ ಸಂಬಂಧಪಟ್ಟವೆಲ್ಲ ಎಲ್ಲರಿಗೂ ಇರ್ತಾವ. ಅದೇ ಕಷ್ಟಗಳನ್ನ ಸ್ವಲ್ಪ ತಗೊಂಡು ಬರ್ತಾರೆ. ಯಾಕೆ? ಅಲ್ಲಿಂದ ಕೆಳಗಿಳಿದು ಬರ್ಬೇಕಲ್ವಾ, ಉನ್ನತ ಲೋಕಗಳಿಂದ ಕೆಳಗ್ ಬರ್ಬೇಕಂದ್ರೆ ಇವೆಲ್ಲ ಇರುತ್ತೆ. ಹೀಗೆ ಅವರು ಆಯ್ಕೆ, ದಿಸ್ ಈಸ್ ಸೆಲೆಕ್ಷನ್ ನೋಡ್ರಿ, ಚಾಯ್ಸ್. ನಮ್ಮದೇ ಆಯ್ಕೆ ಅಲ್ಲ, ನಮ್ಮ ಆಯ್ಕೆಯ ಮೂಲಕನೇ ಅವ್ರು ಅದನ್ನ ತಗೊಂಡೇ ಬರ್ತಾರೆ. ಆ ಕರ್ಮ ಸಂಬಂಧದಿಂದಲೇ ಅವರು ಕಿಂದಿ ಮಧ್ಯಸ್ಥ ಆಯ್ತಲ್ಲ ಅಲ್ಲದ್ದು ನೋಡಿ. ಆ ಕರ್ಮ ಸಂಬಂಧದಿಂದಲೇ ಅವ್ರ ಏನ್ ಮಾಡ್ತಾರಂದ್ರೆ ಕೆಳಗಡೆ ಸ್ಥಾನಗಳು ಮತ್ತು ಮಧ್ಯಸ್ಥಾನಗಳಲ್ಲಿರುವವರೊಂದಿಗೆ ಸೇರುತ್ತಾ ಜೀವಿಸುತ್ತಾ, ನೋಡಿ ಸೇರೋದು ಅಂದ್ರೆ ಅಷ್ಟು ಸುಲಭ ಏನಲ್ಲ, ಆದ್ರೆ ಅವ್ರು ಕಲಿಬೇಕಂತ ಬರ್ತಾರೆ. ಇಷ್ಟ ಇರೋದಿಲ್ಲ, ಆದ್ರೂ ನಾವ್ ಇಷ್ಟಪಟ್ಟು ಹೋಗ್ತಾನೆ ಇರ್ತೀವಿ ನೋಡ್ರಿ. ಪಿರಮಿಡ್ ಮಾಸ್ಟರ್ಸ್ ಎಲ್ಲಾರ್ನು ಒಂದೇ ತರ ಮಾಡ್ಕಂತು, ಯಾಕಂದ್ರೆ ಗುರುಗಳ ಜೊತೆಗಿದ್ದು ನೋಡಿದ್ದಾರೆ. ನೋಡಿದ ತಕ್ಷಣ ಬಂದ್ಬಿಡುತ್ತಾ ಅಂದ್ರೆ ಕೆಲವು ಬರುತ್ತೆ, ಕೆಲವು ಬರಲ್ಲ. ಅವರ ಜನ್ಮ ಪ್ರಣಾಳಿಕೆನಲ್ಲಿ ಗತ ಜನ್ಮಗಳಲ್ಲಿ ಆ ಸಂಸ್ಕಾರಗಳಲ್ಲಿ ಇವೆಲ್ಲ ದಾಟ್ಕೊಂತ ಬಂದಿದ್ರೇನೆ ಬರ್ಲಿಕ್ಕೆ ಸಾಧ್ಯ. ಒಂದು ರೈತರ ಜೊತೆ ಆಗ್ಲಿ, ಒಂದು ಕಷ್ಟಪಟ್ಟಿರೋರಾಗ್ಲಿ ಒಂದು ಸ್ಲಮ್ ಏರಿಯಾದಲ್ಲಿ ಇದ್ದವ್ರ ಜೊತೆ ಆಗ್ಲಿ, ಅಥವಾ ಯಾರ್ಯಾರೋ ಧ್ಯಾನಿಗಳಿಗೆ ಬರ್ತಾ ಇರ್ತಾರೆ, ಧ್ಯಾನಿಗಳಾಗ್ತಾ ಇರ್ತಾರೆ. ಮತ್ತೆ ಅವ್ರ ಜೊತೆನಲ್ಲಿದ್ದು ಕೆಲ್ಸಗಳು ಮಾಡೋದಿರುತ್ತೆ. ಅವರು ಅದೆಲ್ಲವೂ ದಾಟ್ಕೊಂಡು ಅವರೊಂದಿಗೆ ಜೀವನ ಮಾಡ್ತಾ ಸೇರಿ ಜೀವಿಸುತ್ತಾ ಅವರ ಆತ್ಮೋನ್ನತಿಗೆ ಕೆಲಸ ಮಾಡ್ತಾ ಇರ್ತಾರೆ. ಆ ರೀತಿ ಮಾಡೋದು ಅಂದ್ರೆ ಗಮನಿಸ್ಕೊಳ್ರಿ ನೀವು. ಕೆಲವು ಈಸಿಯಾಗಿ ತಗೊಂತೀವಿ, ಕೆಲವು ಈಸಿಯಾಗಿ ತಗೊಳಲ್ಲ, ಬೇಡ ಅನ್ನಿಸ್ತಾರೆ. ಈಗ ನೋಡ್ರಿ, ಪ್ರತಿದಿನ ಕೆಲ್ಸಗಳು ಮಾಡದೆ ಅಡಿಗೆ ಮಾಡದೆ, ಮನೆಯಲ್ಲಿ ಕೆಲಸ ಮಾಡದೆ, ಜ್ಞಾನಗಳು ಕೊಡದೆ, ಪ್ರತಿದಿನ ಅದಿದ್ದವ್ರಿಗೆ ಹೆಂಗಿರುತ್ತೆ? ಎಷ್ಟು ಅಭ್ಯಾಸ ಇದ್ರೆ ದಿನ ಅದೇ. ಮನೆಗಳಲ್ಲಾದ್ರೂ ಅಷ್ಟೇ, ಒಂದು ಮನೇನನ್ನ ನಾವು ಸೆಲೆಕ್ಟ್ ಮಾಡ್ಕೊಂಡ್ಬಿಟ್ಟು ನೋಡ್ಕಂತಿರ್ಬೇಕಷ್ಟೇ, ನಮಗ್ ಗೊತ್ತಾಗುತ್ತೆ ಯಾವ ತರ ಕೆಲ್ಸಗಳು ನಡೀತಾ ಇದೆ. ಆದ್ರೆ ಅಪರೂಪಕ್ಕೆ ಅಡಿಗೆ ಮಾಡಿದ್ವಿ, ಅಪರೂಪಕ್ಕೆ ಕ್ಲಾಸ್ಗಳು ಇಟ್ಕೊಂಡ್ವಿ, ಅದ್ ಹೆಂಗಿರುತ್ತೆ? 3 ತಿಂಗಳಿಗೆ 6 ತಿಂಗಳಿಗೆ. ಆಮೇಲೆ ವಾರಕ್ಕೊಂದ್ ದಿವಸ ಕ್ಲಾಸ್ಗಳು ಇಟ್ಕೊಂತ ಇದ್ವಿ.
ಆ ಕೆಲ್ಸಗಳು ಮಾಡೋದ್ರಲ್ಲಿ ಯಾವ ತರ ಇರುತ್ತೆ. ಯಾರ್ಯಾರೋ ಬರ್ತಾರೆ, ನನ್ಗಾಗದು ಎಲ್ಲಾ ತರದವ್ರನ್ನ ನಾವ್ ಫಸ್ಟ್ ಕರಿತಾ ಇದ್ವಿ. ಎಲ್ಲರೂ ಬರ್ತಾ ಇದ್ರು, ಎಲ್ಲಾ ಅಡಿಗೆ ಮಾಡ್ತಾ ಇದ್ವಿ. ಎಲ್ಲಾರು ಹೋದ್ಮೇಲೆ ಎಲ್ಲ ಮನೆ ಎಲ್ಲ ಮತ್ತೆ ಸ್ವಚ್ಛ ಮಾಡ್ಕೋಬೇಕಲ್ವಾ. ಮೊದಲಿಗೂ ಮಾಡ್ಕೋಬೇಕು, ಆಮೇಲೂ ಮಾಡ್ಕೋಬೇಕು. ಇದೆಲ್ಲ ಇರುತ್ತಲ್ಲ ಹಬ್ಬ ಹರಿದಿನಗಳೆಲ್ಲ ಬಂದ್ರೆ ಹಂಗೇನೆ ಇವರೆಲ್ಲ ಬಂದಾಗ ಇರುತ್ತೆ. ಆಮೇಲೆ ಒಂದಷ್ಟು ವರ್ಷ ಕಳೆದ ಮೇಲೆ ನಮ್ಗೆ ಸ್ವಲ್ಪ ಸಹನೆ ಕಡಿಮೆ ಆಯ್ತು ಅನ್ಕೋಬೇಕು, ಅಥವಾ ಕೆಲ್ಸ ಜಾಸ್ತಿ ಆಯ್ತು ಅನ್ಕೋಬೇಕು, ಒತ್ತಡ ಜಾಸ್ತಿ ಆಯ್ತು ಅನ್ಕೋಬೇಕು. ನಮ್ಗೆ ಅನ್ಸ್ಬಿಡ್ತಾ ಇರುತ್ತಪ್ಪ ಅವೆಲ್ಲ ನೋಡಿದ್ರೆ, ಗಲೀಜ್ ನೋಡಿದ್ರೆ ಇನ್ ಸಾಕು ಸಾಕು ಸಾಕಂತ ಅನ್ಸ್ಬಿಡ್ತಾ ಇರುತ್ತೆ. ಜನ ಜಾಸ್ತಿ ಆದಂಗೆಲ್ಲ ಮತ್ತೆ ಎರಡೆರಡ್ ಸತಿ ಕ್ಲೀನ್ ಮಾಡ್ಕೋಬೇಕಲ್ವಾ. ಯಾಕೆ ಇಡ್ಬೇಕಪ್ಪ ಇವೆಲ್ಲ ಅಂತ ಅನ್ಸ್ಬಿಡುತ್ತೆ ಒಂದೊಂದ್ಸತಿ. ನೋಡ್ರಿ, ಡ್ರೈವರ್ಗಳು ಬರ್ತಾ ಇರ್ತಾರೆ, ಕೆಲವ್ರು ಬಹಳ ನೀಟ್ ಇರ್ತಾರೆ, ಇನ್ನು ಕೆಲವ್ರು ಗಲೀಜು, ಯಾವಾಗ್ಲೂ ಬಾಯೆಲ್ಲ ಹಾಕೊಂಡ್ ಅಗಿಯೋದು ತಿನ್ನೋದು, ಅದನ್ನ ಉಗುಳೋದು ಮಾಡೋದು, ಇಲ್ಲ ಗೊಬ್ಬೆತ್ತೋಗೋದು, ಶಿಂಕು ಅವ್ರು ಕುತ್ಕೊಳಕ್ ಬರೋದಿಲ್ಲ ಸರಿಯಾಗಿ ನಿಂದ್ರ ತಿನ್ನೋ ಊಟ ಅವು ಕೈ ತೊಳೆಯೋದು ಮಾಡೋದು. ಏನಾನ ಸ್ನಾನಗಳು ಮಾಡಿದ್ರೆ ಮನೆಗಳಲ್ಲಿ ಯಾವ ತರ ವೆರೈಟಿ ಪರ್ಸನ್ಸ್ನೆಲ್ಲ ನಾವು ನೋಡ್ತೀವಿ. ಯಾಕಂದ್ರೆ ಇದು ನನ್ನ ಅನುಭವ ಜ್ಞಾನ. ನಾವು ಅಪರೂಪಕ್ಕೆ ಇಟ್ಕೊಂಡ್ರೇನೆ ನಮ್ಗೆ ಇಷ್ಟ. ಈ ತರ ಆದಾಗ ದಿನ ಮಾಡೋರು, ವಾರಗಟ್ಲೆ ಮಾಡೋರು, ವಾರಕ್ಕೊಂದ್ ದಿವಸ ಸೆಷನ್ಸ್ ಅವ್ರ ಮನೆಗಳಿಗೆ ಯಾವಾಗ್ಲೂ ಬರೋರು ಹೋಗೋರು ಇದ್ದಾಗ ಎಷ್ಟು ಕೆಲಸ, ಎಷ್ಟು ಸಹನೆ ಶಕ್ತಿ ಎಷ್ಟಿರ್ಬೇಕಿಲ್ಲ ಅಂದ್ರೆ ಬೇಡಪ್ಪ, ಒಂದ್ ದಿವಸ 6 ತಿಂಗಳಿಗೋ 3 ತಿಂಗಳಿಗೋ ಒಂದ್ ದಿವಸ ಮಾಡಿದ್ರೆ ಸಾಕಪ್ಪ ಅನ್ಸ್ಬಿಡುತ್ತೆ. ಯಾಕಂದ್ರೆ ಅವಾಗ ಇಡ್ಬೇಕಂತ ಅವ್ರಿಗೆ ಆಸೆ ಇರುತ್ತೆ, ಆ ಟೈಮಲ್ಲಿ ಇಟ್ಟು ಮುಗಿಸ್ಕೊಂಡ್ಬಿಡ್ತಾರೆ. ಉಳುಕಿದ್ದು ಅವಾಗ ಕರ್ಸೋರು ಯಾರೋ ಒಬ್ರು ಜವಾಬ್ದಾರಿ ತಗೊಂಡ್ರೇನೆ ಅಲ್ವಾ. ಜವಾಬ್ದಾರಿ ತಗೊಂಡ್ರೇನೆ ಅಲ್ಲ. ನಾವೆಲ್ಲ ಹೇಳಕ್ ಪ್ರಾರಂಭ ಮಾಡ್ತೀವಿ, ಈ ತರ ಕೆಟ್ಟ ಅಭ್ಯಾಸಗಳು ಇಟ್ಕೋಬೇಡ್ರಿ, ನೀಟ್ ಆಗಿರ್ರಿ. ರೋಡಿನ ಮೇಲೆ ನೋಡ್ರಿ ನಾವ್ ಎಲ್ಲಾರ್ನು ಬದಲಾವಣೆ ಮಾಡ್ತೀವಿ ಅಂತ ನಾವ್ ಅನ್ಕೊಂಡ್ರೆ ಆಗೋದಿಲ್ಲ. ನಮ್ಗ ನಾವ್ ಫಸ್ಟ್ ಗೆ ಅನ್ಸ್ಬಿಡುತ್ತೆ, ನಾವ್ ಹೇಳ್ಕೊಂತ ಹೋದ್ರೆ ಕೇಳ್ಕೊಂತ ಹೋಗ್ಬಿಡ್ತಾರ, ಬದ್ಲಾಗ್ಬಿಡ್ತಾರಂತ. ಯಾರು ಅವ್ರಿಗಾಗ ಅವ್ರೆ ಇಲ್ಲಿ ರೋಡಿನ ಮೇಲೆ ನಮ್ಮೂರ್ ನಾವ್ ನೀಟ್ ಇಟ್ಕೋಬೇಕು, ನಮ್ಮ ಓಣಿ ನಾವ್ ನೀಟ್ ಇಟ್ಕೋಬೇಕು. ಎಲ್ಲಿ ಬೇಕಂದ್ರ ತಿಂದ್ವಿ ಬಿಸಾಕಿದ್ವಿ, ನೀರ್ ಹಾಕೊಂಡ್ವಿ ಉಗಳಿದ್ವ, ಇನ್ನೇನೇನೋ ತಿಂದ್ವ ಎಷ್ಟು ನೀಟ್ ಮಾಡ್ತಾ ಇರ್ತಾರೆ, ಅಷ್ಟು ಗಲೀಜ್ ಬಸ್ ಸ್ಟ್ಯಾಂಡ್ಗಳಿದ್ದಷ್ಟು ಹೊಲಸು ಎಲ್ಲೂ ಇರೋದಿಲ್ಲ ನೋಡಿ. ಯಪ್ಪ ಎಂತ ಅವ್ರನ್ನೆಲ್ಲ ನಾವ್ ಹೆಂಗೆ ಬದಲಾವಣೆ ಮಾಡೋದು. ಆದ್ರೂ ನೋಡಿದ್ಮೇಲೆ ಕೆಲವು ಸತಿ ಹೇಳಲೇ ಇಲ್ಲ ಅಂದ್ರೆ ಹಂಗೆ ಮಾಡ್ತಿರ್ತಾರ. ಸರಿಯಾದ ಮಾರ್ಗದಲ್ಲಿ ಹೇಳೋರಿಲ್ಲ, ಸುಮ್ನೆ ಆಗಿದ್ ಸಲುವಾಗೇನೆ ಈ ಬ್ಯಾರೆಯವರು ಓಡಾಡ್ಕೊಂತಿರೋದು, ಅವ್ರ ದರ್ಬಾರ್ ನಡ್ಸೋದು. ಸರಿಯಾದ ಮಾರ್ಗದಲ್ಲಿ ಇರೋರು ಹೇಳ್ಕೊಂತ ಹೋದ್ರೆ ಇವ್ರನ್ನ ಮಟ್ಟ ಹಾಕದಂಗೆ ಕನಿಷ್ಠ ಕಲಿತಾರೆ. ಅದೇ ನೋಡಿ, ಆ ಧೈರ್ಯ, ವೃದ್ಧಾತ್ಮರ ಧೈರ್ಯ ಮಾಡ್ಬೇಕು. ಅವ್ರು ಕೆಳ ಮಟ್ಟಕ್ಕೆ ಇಳಿದು ಮ್ಯಾಲೆ ಬರ್ಬೇಕಂದ್ರೆ ತಮಾಷೆ. ಒಂದ್ ಸ್ವಲ್ಪ ವರ್ಷಗಳಾದ್ಮೇಲೆ ನಂಗ್ ಕ್ಲಾಸ್ಗಳಂದ್ರೇನೆ ಬೇಡಪ್ಪ, ಯಾರ ಮನೆಗ್ ಕರಿಬೇಕಂದ್ರ ಬೇಡಪ್ಪ, ಕೆಲ್ಸ ಹೆಚ್ಚಿಗಾಗುತ್ತೆ ಅಂದ್ರೆ ಬೇಡ. ಅದರಲ್ಲೂ ಯಾರಾದ್ರೂ ಅವು ಇವು ತಿಂದು ಬಂದು ಆ ಶಿಂಕನಾಗ ಏನಾನ ಉಗಳಿದ್ರಂದ್ರ ನಮ್ಗ್ ನೋಡಕ್ ಮತ್ತೆ ಕ್ಲೀನ್ ಸ್ವಲ್ಪ ಬರಕ್ಕೆ ಹೋಗ್ಬೇಡ್ರ ಅಂತಿದ್ದೆ. ಅಂದ್ರೆ ಜಿರದೇ ಹೇಳ್ಬಿಡ್ತೀನಿ, ನೀಟಾಗಿರ್ರಿ, ಇಲ್ಲ ಅಂದ್ರೆ ಬರಕ್ ಹೋಗ್ಬೇಡ್ರ, ನಮ್ಗೆ ಶಿಂಕಗಳು ಗಲೀಜ್ ಮಾಡ್ಬೇಡ. ಆ ಲೆವೆಲ್ಗೆ ಬಂದ್ಬಿಟ್ವಿ. ನಮ್ಗೆ ಇಷ್ಟನೂ ಆಗ್ತಿದ್ದಿಲ್ಲ. ಆ ಲೆವೆಲ್ ನೋಡ್ರಿ, ಎಲ್ಲಿವರೆಗಿದ್ದವ್ರು ಎಲ್ಲಿವರೆಗ್ ಬಂದ್ಬಿಟ್ವಿ. ಹೇಳ್ಬೇಕು, ಗುರುಗಳನ್ನ ನೋಡಿ ಸುಮ್ನೆ ಆಗ್ತಾ ಇದ್ವಿ. ಗುರುಗಳು ಎಲ್ಲರಿಗೂ ಫಸ್ಟ್ ಎಲ್ಲರಿಗ್ ಕೊಡೋದು, ಊಟ ಬಡ್ಸೋದು, ಅಡಿಗೆ ಮಾಡೋದು, ಇರೋದು ಎಲ್ಲಾರ್ ಜೊತೆ ಒಂದೇ ಅವ್ರನ್ನ ನೋಡಿ ಮತ್ ಕಲಿತೀವಲ್, ಮತ್ ಏನ್ ಮಾಡ್ಬೇಕು. ಅಯ್ಯೋ, ಅದಕ್ಕೆ ಏನೇ ಬಂದ್ರು ಗುರುಗಳನ್ ಮುಂದೆ ಇಟ್ಕೊಂಡ್ಬಿಡ್ತೀವಿ, ಒಳಗ್ ಇಟ್ಕೊಂಡ್ಬಿಡ್ತೀವಿ, ಮುಂದೆ ಇಟ್ಕೊಂಡ್ಬಿಡ್ತೀವಿ. ಆಯ್ತು, ನೀನೇ ಜಯಿಸ್ಬೇಕಪ್ಪ, ನೀನೆಷ್ಟು ಸಹನ ಶಕ್ತಿಗೆ ಪ್ರತಿರೂಪ ಅಂತ ಅನ್ಕಂತ ಅವಾಗ ನಾವ್ ಮಾಡೋದು. ಆವಾಗ ಕ್ಲಾಸ್ಗಳು ಇಡೋದು, ಒಂದ್ ದಿವಸ ಕ್ಲೀನ್ ಮಾಡ್ಕೊಂಡ್ರ ಆಯ್ತಂತೆ. ಆ ರೀತಿನಲ್ಲಿ ನೋಡ್ರಿ, ಎಲ್ಲ ದಾಟ್ಕೊಂಡು ಬರೋದ್ರಾಗ ಎಷ್ಟು ನೋವುಗಳು ಬಂದ್ ಎಲ್ಲ ಹೊರದೋಗಿ ಹೊಟ್ಟೋಗಿ ಮತ್ತೆ ಮಾಮೂಲ್ ಆಗ್ತೀವಿ ನೋಡ್ರಿ. ಮಾಡೋಣ ಬಿಡು, ಮಾಡೋಣ ಮತ್ತೆ, ಯಾಕಂದ್ರೆ ಟೈಮ್ ವೇಸ್ಟ್ ಆಗುತ್ತೆ. ಮತ್ತೆ ಭೂಮಿ ಮೇಲೆ ಬರ್ಬೇಕಲ್ವ. ಇಲ್ಲ, ಈ ಜನ್ಮದಾಗ ಎಲ್ಲ ಐತೆ ಮಾಡಿ ಮುಗಿಸ್ಕೊಂಡು ಮತ್ತೆ ಹೊಸಬ್ರು ಬರ್ತಾನೆ ಇರ್ತಾರಲ್ಲ, ಆ ಹೊಸಬ್ರ ಸಲುವಾಗಾದ್ರೂ ಇಡ್ಬೇಕು ಕ್ಲಾಸ್. ಈ ಹಳಬರ್ ತಂಡ ಎಕಡೆಗನ ಹೋಗ್ಲಿ, ನಮ್ಗೆ ಅವರೆಲ್ಲನ ಹೋಗ್ಲಿ, ಹಂಗನ ಮಾಡಿದ್ವಿ. ಹೊಸಬ್ರ ಸಲುವಾಗಿ ಇಡ್ಬೇಕು. ಮತ್ತೆ ನಾವ್ ಅಂದ್ರೆ ಆ ಲೆಕ್ಕಕ್ಕೆ ನಾವ್ ಇಳಿಬೇಕಲ್ವೇ, ಮತ್ತೆ ಹೊಸ್ದಾಗ್ ಕಲಿಸ್ತಾ ಇರ್ಬೇಕು.
ಗುರುಗಳು ಪ್ರತಿದಿನ ಬಂದವ್ರಿಗೆ ಧ್ಯಾನ ಅಂದ್ರೇನು, ಕೈ ಕಟ್ರಿ, ಕಾಲ್ ಕಟ್ರಿ, ಕಣ್ಣು ಮುಚ್ಚ್ರಿ, ಕೂತ್ಕೊಂಡ್ರಿ, ಕೂಸರಿನ ಮೇಲೆ ಜೀವನ ಪರ್ಯಂತ ಅವ್ರು ಇದೇ ಮಾಡಿದ್ರು, ಇದೇ ಹೇಳಿ. ನಾವಾದ್ರೆ ಮತ್ತೆ ಅದೇ ಮಾಡ್ಬೇಕಲ್ವಾ, ಹೇಳಿದ್ದೇ ಹೇಳಿ, ಏನ್ ಬೇಸರ ಮಾಡ್ಕೊಳ್ಳೋದೇ ಹೇಳ್ತಾ ಇದ್ದೆ. ನೋಡ್ರಿ ಹೆಂಗಿದೆ. ಯಾಕೆ ಆತರ ಹೇಳ್ತಾರೆ, ನೀನ್ ನನ್ನನ್ನು ನೋಡಿ ಕಲಿಬೇಕಂತ ಗುರುಗಳು ಹೇಳೋದು. ನೀನ್ ನನ್ನನ್ನು ನೋಡಿ ನೀವ್ ಕಲಿತೀರಾ ಅಂತ ಹೇಳಿ ನಾನು ಈ ತರ ಮಾಡೋದು ಹೇಳೋದು ಅಂದ. ಹೌದಲ್ವಾ? ಅದಕ್ಕೆ ಗುರುಗಳ ಜೊತೆಗಿದ್ದು ಕಲಿಯೋದಂದ್ರೆ ಸುಮ್ನೆ ಅಲ್ಲ. ಬೆಲ್ಲ ಎಲ್ಲಿದ್ರೆ ಅಲ್ಲಿ ಇರುವೆಗಳ ಮುತ್ಕೊಂತ ಅನ್ನಂಗೆ ಗುರುಗಳೆಲ್ಲಿದ್ರೆ ಎಲ್ಲರ ಆ ಲೆಕ್ಕದಲ್ಲಿ ಇದ್ದವರೆಲ್ಲ ಅಲ್ಲಿಗೆ ಹೋಗ್ತಾರೆ. ಮತ್ತೆ ಅಲ್ಲಿ ಕಲಿಬೇಕು ನಾವು, ಅಲ್ಲಿಗೆ ಹೋಗ್ಬೇಕಲ್ವ, ಅವೆಲ್ಲ ಬೇಕು ನಮ್ಗೆ. ಅವನ್ ಬೇರೆ ರುಚಿಸೋದಿಲ್ಲ. ಅವ್ರು ನಿಮ್ಗೆ 3 ಸ್ಟಾರ್ 5 ಸ್ಟಾರ್ ಊಟ ಕೊಡ್ತೀವಿ, ನಮ್ಗೆ ರುಚಿಸೋದಿಲ್ಲ. ಒಂದ್ಸತಿ ಪಿರಮಿಡ್ ಊಟಗಳು ಮಾಡಿದ ಮೇಲೆ ಅದೇ ಊಟಗಳೇ ಬೇಕು. ಯಾವ ತರ ಇರುತ್ತೆ ನೋಡಿ, ಇಷ್ಟು ನಮೂನೆ ಅಂತ ಹೇಳ್ಬಿಟ್ಟು ಪಿರಮಿಡ್ ಊಟಗಳು ಮಾಡ್ತಾ ಇದ್ರೆ ಅದೇ ಬೇಕು. ಆದ್ರೆ ಎಷ್ಟು ಸಪ್ಪಗಿದ್ರು ಅದೇ ಊಟ ಬೇಕು. ಅದ್ರಲ್ಲಿ ಮಸಾಲ ಇರೋದಿಲ್ಲ, ಇನ್ನೊಂದಿರೋದಿಲ್ಲ. ಶುಚಿಯಾಗಿರ್ಬೇಕು, ಇನ್ನೊಂದಿರ್ಬೇಕು, ಎಲ್ಲ ಕಲಿಬೇಕು, ಕಲ್ಸ್ಕೊಡ್ತಾ ಹೋಗ್ಬೇಕು. ಇದೆಲ್ಲ ವೃದ್ಧಾತ್ಮಗಳಲ್ಲಿ ಬಂದಿರುತ್ತೆ. ಮತ್ತಷ್ಟು ನೋಡಿ, ಈ ಕರ್ಮ ಸಂಬಂಧದಿಂದ ಅವರು ಕೆಳಮಟ್ಟದ ಪರಿಧಿಗಳೊಂದಿಗೆ ಅವರೊಂದಿಗೆ ಸೇರಿ ಜೀವಿಸುತ್ತಾ ಅವರ ಆತ್ಮೋನ್ನತಿಗೆ ಶ್ರಮಿಸುತ್ತಾ ಇರುತ್ತಾರೆ. ಮತ್ತಷ್ಟು ಜನ್ಮಗಳ ಜ್ಞಾನದಿಂದ ಅವರಲ್ಲಿರುವ ಮಾನಸಿಕ ಶಕ್ತಿ, ಅದೇ ಹೇಳಿದ್ದು ಮಾನಸಿಕ ಶಕ್ತಿ, ವಿಲ್ ಪವರ್ ಚೆನ್ನಾಗಿ ಚುರುಕಾಗಿ ಆಗಿ ಅವು ಅವರ ಕೈಗಳಲ್ಲಿ ಉಪಕರಣಗಳಾಗಿ ಬದಲಾಗುತ್ತವೆ. ಯಾವುದು? ಒಂದು ಮೈಂಡ್ ಪವರ್, ಮಾನಸಿಕ ಶಕ್ತಿ, ವಿಲ್ ಪವರ್, ಇಚ್ಛಾಶಕ್ತಿ, ಗಟ್ಟಿಗೆ ಚುರುಕಾಗಿ ಆಕ್ಟಿವ್, ಯಾವಾಗ್ಲೂ ಆಕ್ಟಿವ್. ಏನ್ ಆಕ್ಟಿವ್ ಆಗ್ತಾರೆ ನೋಡಿ, ಆ ಕೆಲಸಗಳಲ್ಲಿ ಇದನ್ನೇ ನಿನ್ನೆ ಏನ್ ತಿಳ್ಕೊಂಡ್ವಿ, ಈ ದೇಹ ಉಪಕರಣ ಅಂತ ನಾವೇನ್ ತಿಳ್ಕೊಂಡ್ವಿ, ಈಗ ಶಕ್ತಿಗಳು ಉಪಕರಣ ಯಾವ್ಯಾವು? ಮಾನಸಿಕ ಶಕ್ತಿ, ಒಂದು ವಿಲ್ ಪವರ್, ಒಂದು ಆಕ್ಟಿವ್ನೆಸ್, ಇದೆಲ್ಲ ಉಪಕರಣಗಳು. ಇವನ್ನ ಹಿಡ್ಕೊಂಡು ನಾವು ಮುಂದಕ್ಕೆ ಹೋಗ್ತಕ್ಕಂಥ, ಇದನ್ನ ನಾವು ಉಪಕರಣಗಳಾಗಿ ಬದಲಾವಣೆ ಮಾಡಿಕೊಂಡು ಜೀವನವನ್ನ ಮುಂದಕ್ಕೆ ನಡೆಸ್ತಾ ಇರ್ತಾರೆ. ಅವುಗಳ ಸಹಾಯದಿಂದ ಅವರು ನಕಾರಾತ್ಮಕ ಶಕ್ತಿಗಳನ್ನು ಧೈರ್ಯದಿಂದ ಎದುರಿಸ್ತಾ ತಮ್ಮ ಚೈತನ್ಯವನ್ನ ವಿಸ್ತಾರ ಮಾಡ್ಕೊಂತ ಹೋಗ್ತಾರೆ. ಅವರ ಚೈತನ್ಯ ಎಷ್ಟಾಗಿ ವಿಸ್ತಾರ ಆಗ್ತಾ ಇರುತ್ತೆ ಅಂದ್ರೆ, ಈ ಭೂಮಿಯ ಮೇಲೆ ಅಷ್ಟಾಗಿ ಪರಸ್ಪರ ಮಾನವ ಸಾಮೂಹಿಕ ಸಂಬಂಧಗಳ ಸಾಮರಸ್ಯ, ಹಾರ್ಮೋನಿಯೊಂದಿಗೆ ತುಂಬಿ ಹೋಗುತ್ತವೆ. ನೋಡಿ, ನಕಾರಾತ್ಮಕ ಶಕ್ತಿಗಳನ್ನೆಲ್ಲ ಎದುರಿಸ್ಕೊಂತ ಹೋಗ್ತಂಗೆಲ್ಲ ಚೈತನ್ಯ ವಿಸ್ತರಣೆ ಆಗ್ತಾ ಇರುತ್ತೆ. ಈ ಚೈತನ್ಯ ಎಷ್ಟಾಗಿ ವಿಸ್ತರಣೆ ಆಗ್ತಾ ಇರುತ್ತೋ, ಭೂಮಿ ಮೇಲೂ ಪರಸ್ಪರ ಮಾನವ ಅಭ್ಯುದಯ, ಮಾನವ ಸಾಮೂಹಿಕ ಸಂಬಂಧಗಳು ಅವು ಸಾಮರಸ್ಯದೊಂದಿಗೆ, ಹಾರ್ಮೋನಿ, ನೆಮ್ಮದಿಯೊಂದಿಗೆ ತುಂಬಿ ಹೋಗುತ್ತವೆ. ಹೀಗೆ ಸಾಮರಸ್ಯದಿಂದ ತುಂಬಿ ಹೋಗಿರುವ ಸಾಮೂಹಿಕ ಚೈತನ್ಯವೆಲ್ಲ ಅವರು ವಿಶ್ವ ಚೈತನ್ಯದೊಂದಿಗೆ ಮೇಳವಿಸುತ್ತಾ, ವಿಶ್ವ ಚೈತನ್ಯದೊಂದಿಗೆ ಪರಿವರ್ತಿಸುತ್ತಾ ಈ ಭೂಮಿಯ ಮೇಲೆ ಅದ್ಭುತಗಳನ್ನ ಸೃಷ್ಟಿ ಮಾಡ್ತಾ ಇರ್ತಾರೆ. ಹೀಗೆ ವಿಸ್ತರಿಸಲ್ಪಟ್ಟಿರುವ ಚೈತನ್ಯದೊಂದಿಗೆ ತುಂಬಿರುವ ವೃದ್ಧಾತ್ಮಗಳು ತಮ್ಮ ಸುತ್ತಲೂ ಇರುವವರ ಮಧ್ಯೆ ಪರಸ್ಪರ ಮನಸ್ಪರ್ಧೆಗಳನ್ನ ಮತ್ತು ಸಮಸ್ಯೆಗಳನ್ನ ಚೆನ್ನಾಗಿ ಪರಿಷ್ಕಾರ ಮಾಡ್ತಾ, ಮತ್ತೆ ಅವರೆಲ್ಲರೊಂದಿಗೆ ಪರಸ್ಪರ ಸ್ನೇಹ ಭಾವನೆಯೊಂದಿಗೆ ಒಂದೇ ಕುಟುಂಬದಂತೆ ಬೆಳೆಯುವ ಹಾಗೆ ಮಾಡ್ತಾರೆ, ಇರುವ ಹಾಗೆ. ಸೇಮ್ ವೃದ್ಧಾಪ್ಯದಲ್ಲಿ ಏನೇನ್ ಮಾಡ್ಬೇಕು, ಏನೇನ್ ಕಲಿಬೇಕು, ವೃದ್ಧಾತ್ಮಗಳು ಅದೇ ರೀತಿನಲ್ಲೇ ಮಾಡ್ತಾರೆ ನೋಡಿ. ಈ ರೀತಿ ವಿಸ್ತರಿಸಲ್ಪಟ್ಟಿರುವ ಚೈತನ್ಯದೊಂದಿಗೆ ತುಂಬಿರುವ ವೃದ್ಧಾತ್ಮರು ತಮ್ಮ ಸುತ್ತಲೂ ಇರುವವರನ್ನ ಏನೇನು ಜಗಳಗಳು, ಮನಸ್ಪರ್ಧೆಗಳು, ಇನ್ನೊಂದು ಮತ್ತೊಂದು ಬರ್ತಾ ಇರುತ್ತೆ, ಅವನ್ನೆಲ್ಲ ಸಮಸ್ಯೆಗಳನ್ನ ಬಹಳ ಈಸಿಯಾಗಿ
ಸೀನಿಯರ್ ಪಿರಮಿಡ್ ಮಾಸ್ಟರ್ಸ್ ಏನ್ ಕರೀತಾರಲ್ವಾ, ಅವ್ರು ಹೀಗೆ ಇರ್ತಾರೆ. ಬಹಳ ಈಸಿಯಾಗಿ ಪರಿಷ್ಕಾರ ಮಾಡ್ಕೊಂತ, ಅರೆ ನೀವ್ ಎಷ್ಟು ಚೆನ್ನಾಗ್ ಮಾಡ್ಬಿಟ್ರಲ್ವಾ ಅಂತ ಕೇಳ್ತೀವಲ್ವಾ. ಯಾಕೆಂದ್ರೆ ಅನುಭವ ಜ್ಞಾನ, ಅವರೆಲ್ಲ ಅದನ್ನ ದಾಟ್ಕೊಂತ ಬಂದಿರ್ತಾರಲ್ವಾ. ಮತ್ತೆ ದೊಡ್ಡವ್ರು ಮಾಡಕ್ಕೂ ಸಣ್ಣ ಹುಡುಗರು, ನೀನ್ ಎಷ್ಟ್ ಚೆನ್ನಾಗ್ ಆನ್ಸರ್ ಮಾಡಿದಲ್ಲಮ್ಮ ಅಜ್ಜಿ ಅಂತ ಹೇಳ್ತಾ ಇರ್ತಾರಲ್ಲ ಮಕ್ಕಳು. ಯಾಕೆ ಅವನ್ನೆಲ್ಲ ದಾಟ್ಕೊಂಡ್ ಬಂದಿದ್ದಾರೆ ಇವರು. ಅದೇ ಅಲ್ಲಿರೋದು, ದಾಟ್ಕೊಂಡು ಬಂದಿದ್ರೆ ಅವೆಲ್ಲ ಹೇಳ್ತಾರೆ. ಇಲ್ಲಾಂದ್ರೆ ಸುಮ್ನೆ ಅಷ್ಟು ಬೇಗ ಆನ್ಸರ್ಸ್ ಹೆಂಗ್ ಕೊಡ್ತಾರೆ. ಆ ರೀತಿ ಅವರು ಕುಟುಂಬದೊಂದಿಗೆ ಸ್ನೇಹ ಭಾವನೆಯಿಂದ ಮತ್ತೆ ಒಂದೇ ಕುಟುಂಬದೊಂದಿಗೆ ಸೇರುತ್ತಾ ಇರ್ತಾರೆ. ಭೌತಿಕವಾಗಿ ಮತ್ತು ಭಾವಪರವಾಗಿ ಒಬ್ಬರಿಗೊಬ್ಬರು ಹಾನಿ ಮಾಡಿಕೊಳ್ಳದೆಯೇ. ಮೊದಲಿಗೆಲ್ಲ ಹಾನಿ ಆಗಿತ್ತಲ್ವೇ, ನಾ ಹೇಳಿದ್ನಲ್ಲ, ಎಷ್ಟು ಹಾನಿ ಉಂಟಾಗಿರುತ್ತೆ. ಮೆಲ್ಲಕ ಹಾನಿ ಮಾಡ್ಕೊಳ್ಳಾರ್ದ ಇರೋದು ಹೆಂಗೆ ಅಂತ ಕಲ್ತ್ಕೊಂಡ್ ಬಿಡು. ಮಾಡೋಣ, ಸ್ವಲ್ಪ ಕೆಲ್ಸ ಮಾಡೋಣ, ತಟ್ಕೊಳ್ಳೋಣ, ಏನೋ ಆಗೋಗ್ಲಿ, ಎಷ್ಟು ವರ್ಷ ಬದುಕಿರ್ತೀವಿ ಹೌದಲ್ವಾ. ಇದ್ದಾಗೆ ಇವೆಲ್ಲ ಮಾಡ್ಕೋಬೇಕು. ಹಂಗೆ ಆ ರೀತಿನಲ್ಲಿ ಆಕ್ಟಿವ್ ಆಗಿರ್ಬೇಕು ಅಂತ ಅನ್ಕೊಂಡ್ರೆ ಸ್ವಲ್ಪ ಕೆಲಸ, ಜಾಸ್ತಿ ಅನ್ಕೊಂಡ್ರೆ ಜಾಸ್ತಿ ಕೆಲಸ ಮಾಡ್ತೀವಿ. ಅದು ಯಾರ್ಯಾರಿಗೆ ತಕ್ಕ ಮಟ್ಟಿಗೆ ಮಾಡೋದು. ಒಬ್ಬರಿಗೊಬ್ಬರು ಹಾನಿ ಮಾಡಿಕೊಳ್ಳದೆಯೇ, ಮತ್ತೆ ಅವರೇ ಹಾನಿ ಮಾಡ್ಕೊಳ್ಳೋದಿರುತ್ತಲ್ವೇ, ಅವರೇ ಹೊಡ್ಕೊಳ್ಳೋದು, ಬೈಕೊಳ್ಳೋದು, ಅನ್ಕೊಳ್ಳೋದು, ಅವೆಲ್ಲ ಮಾಡಿಕೊಳ್ಳದೆಯೇ ಅವರು ಸಮಸ್ಯೆಯೊಳಗಿಂದ ಹೊರಗೆ ಬರುವ ಹಾಗೆ ವೃದ್ಧಾತ್ಮರು ಯೌವನಾತ್ಮಗಳಿಗೆ ಸಹಾಯ ಮಾಡುತ್ತಾ ಇರುತ್ತಾರೆ. ಹಾನಿರಹಿತ ಹಾರ್ಮ್ಲೆಸ್ನೆಸ್ ಪ್ರವರ್ತನೆಯೊಂದಿಗೆ ಕೂಡಿರುವ ಪರಸ್ಪರ ಸಂಬಂಧಗಳೇ ನೋಡಿ ಹಾರ್ಮ್ಫುಲ್. ತಮಗ ತಾವೇ ಹಾನಿ ಮಾಡ್ಕೊಳ್ಳೋರ್ನ ನೋಡಿ ಮನೆಗಳಲ್ಲಿ ಎಲ್ಲ ತರದವ್ರು ಇರ್ತಾರಲ್ಲೇ. ಶೈಶವ ಇರ್ತಾರೆ, ಬಾಲಕರು ಇರ್ತಾರೆ, ಯೌವನದಲ್ಲಿರೋರು ಇರ್ತಾರೆ, ಪ್ರೌಢದಶೆಯಲ್ಲಿರೋರು ಇರ್ತಾರೆ, ವೃದ್ಧರಿರ್ತಾರೆ, ಎಲ್ಲ ತರದವರು ಇರ್ತಾರೆ. ಅವನ್ನೆಲ್ಲ ನೋಡಿದ್ರೆ ನಗುನು ಬರ್ತಾ ಇರುತ್ತೆ, ಒಂದ್ ಕಡೆ ಸಿಟ್ಟುನು ಬರ್ತಾ ಇರುತ್ತೆ, ಎಲ್ಲ ರೀತಿನಲ್ಲಿ ಆಗ್ತಿರುತ್ತಲ್ಲ. ಅದೇ ರೀತಿ ವೃದ್ಧಾತ್ಮಗಳು ಕೂಡ ಹಂಗೆ ಇರುತ್ತೆ. ಆದ್ರೆ ಹಾರ್ಮ್ಫುಲ್ ಆಗಿರ್ತಾರ ಅವ್ರು, ಹಾರ್ಮ್ಲೆಸ್ನೆಸ್ ಆಗುತ್ತೆ. ಹಾರ್ಮ್ಲೆಸ್ನೆಸ್ ವರ್ತನೆಯೊಂದಿಗೆ ಕೂಡಿರುವ ಪರಸ್ಪರ ಸಂಬಂಧ, ಪರಸ್ಪರ ಬಂಧಗಳು ಕೂಡಿರುವ ಪರಸ್ಪರ ಬಂಧಗಳೇ ಉನ್ನತ ಲೋಕಗಳಿಗೆ ಸೇರುವ ವಾರಧಿಗಳು ಎಂದು ತಿಳಿದುವ ವೃದ್ಧಾತ್ಮಗಳು ನೋಡಿ. ಹಾರ್ಮ್ಫುಲ್ ಆಗಿರೋದೇ ನಾವು ಬಂದಿಗಳಾಗದು, ನಾವು ಮತ್ತೆ ಹೋಗೋದು ಬರೋದು ಅನ್ನೋದು ಇರುತ್ತೆ. ಈ ಒಂದು ಉನ್ನತ ಲೋಕಗಳಿಗೆ ಇವು ವಾರಧಿಗಳು, ಬ್ರಿಡ್ಜ್ ಇದ್ದಂಗೆ. ಇವೆಲ್ಲ ಹೋಗೋದು ಬರೋದು ಅನ್ನೋದು ಅವ್ರು ತಿಳ್ಕೊಂಡ್ ಬಿಡ್ತಾರೆ. ಅವ್ರು ತಿಳ್ಕೊಂಡಿರುವ ವೃದ್ಧಾತ್ಮರು ಏನ್ ಮಾಡ್ತಾರೆ, ಆ ದಿಶೆಯ ಕಡೆಗೆ ಯೌವನಾತ್ಮಗಳ ಪ್ರವರ್ತನೆಗಳನ್ನ ಸರಿ ಮಾಡುತ್ತಾ ಇರುತ್ತಾರೆ ನೋಡಿ. ಆ ದಿಶೆಯ ಕಡೆಗೆ ಹೋಗ್ತಾ ಯೌವನಾತ್ಮಗಳ ದಿಶೆಗಳನ್ನ, ಅವರ ಪರಿವರ್ತನೆಗಳನ್ನ ಸರಿ ಮಾಡ್ತಾ ಇರ್ತಾರೆ. ಅಂದ್ರೆ ಮಾರ್ಗದರ್ಶನ ಮಾಡ್ತಾ ಇರ್ತಾರೆ. ನೀವ್ ಈ ರೀತಿ ಇರ್ರಿ, ನೀವು ಗೆಲ್ಲುತ್ತೀರಾ, ದಾಟಬೇಕು ಇವೆಲ್ಲ ಅಂತ ಹೇಳ್ತಾ ಇರ್ತಾರೆ. ಲೆಕ್ಚರರ್ಸ್, ಟೀಚರ್ಸ್ ಬೋಧನೆ ಮಾಡ್ತಾರಲ್ಲ ಮಕ್ಕಳಿಗೆ, ಯಾವ ವಯಸ್ಸಿನ ಮಕ್ಕಳಿಗೆ ಆಯಾ ಟೀಚರ್ಸ್ ಇರ್ತಾರಲ್ವಾ, ಹಾಗೆ ಆ ರೀತಿ ಹೇಳ್ತಾ ಸರಿ ಮಾಡ್ಕೊಂತ ಇರ್ತಾರೆ. ಅನೇಕಾನೇಕ ಜನ್ಮಗಳ ಅನುಭವ ಜ್ಞಾನದಿಂದ ಪರಿಪುಷ್ಟಮಯಿ ಉನ್ನ ವೃದ್ಧಾತ್ಮಲು ನೋಡಿ. ಅನೇಕಾನೇಕ ಜನ್ಮಗಳ ಅನುಭವದಿಂದ ಪುಷ್ಟ ಆಗಿರುವ ವೃದ್ಧಾತ್ಮರು ಏನ್ ಮಾಡ್ತಾರಂದ್ರೆ, ತಮ್ಮ ಅಪಾರವಾದ ಮೇಧಾಶಕ್ತಿಯೊಂದಿಗೆ, ಈ ಮೇಧಸ್ಸು ಅನ್ನೋದು ಈ ದೇಹಕ್ಕ ಮನಸ್ಸಿಗಲ್ಲ, ಅದು ಆತ್ಮಶಕ್ತಿಗೆ ಸಂಬಂಧಪಟ್ಟಿರೋದು. ಮೇಧಾಶಕ್ತಿಯೊಂದಿಗೆ, ಸಹನೆ ಶಕ್ತಿಯೊಂದಿಗೆ ಮತ್ತು ವಿಲ್ ಪವರ್ನೊಂದಿಗೆ ಚಿಕ್ಕ ಮಕ್ಕಳಂತಿರುವ ಯೌವನಾತ್ಮಗಳು ನೋಡಿ, ಚಿಕ್ಕ ಮಕ್ಕಳಂತಿರುವ ಯೌವನಾತ್ಮಗಳು ಮಾಡುವ ಹಾನಿಕರವಾದ ಕರ್ಮಗಳನ್ನು ತಡೆದುಕೊಳ್ಳುತ್ತಾ ಅವರನ್ನು ಸರಿಯಾದ ಮಾರ್ಗದಲ್ಲಿ ಇರಿಸುವುದಕ್ಕೆ ಪ್ರಯತ್ನ ಮಾಡ್ತಾ ಇರ್ತಾರೆ. ಸೇಮ್ ತಾಯಿ ತಂದೆಗಳು ಮಕ್ಕಳ ಜೊತೆ ಹೆಂಗೆ ವ್ಯವಹರಿಸ್ತಾ ಇರ್ತಾರೆ, ಮಕ್ಕಳು ವ್ಯವಹಾರ ತಾಯಿ ತಂದೆ ಎಷ್ಟು ತಟ್ಟುಕೊಂಡು ಮುಂದಕ್ಕೆ ಹೋಗ್ತಾ ಇರ್ತಾರೆ. ಮಕ್ಕಳು ತಂದೆ ತಾಯಿ ಜೊತೆ ವ್ಯವಹಾರ ಮಾಡೋದಕ್ಕೂ ಅಜ್ಜಿ ತಾತಂದ್ರ ಜೊತೆ ವ್ಯವಹಾರ ಮಾಡೋದಕ್ಕೂ ವ್ಯತ್ಯಾಸ ಇದೆ.
ಈ ತಾಯಿ ತಂದೆಗಳು ತಟ್ಕೊಳಕ್ಕೂ ಅಜ್ಜಿ ತಾತಂದ್ರ ತಟ್ಕೊಳಕ್ಕೂ ವ್ಯತ್ಯಾಸ. ಹೌದಲ್ವೇ? ಅವರು ಅವನ್ನೆಲ್ಲ ಜಾಸ್ತಿ ಹೆಚ್ಚಿಗೆ ತಟ್ಕೊಂತ ಹೋಗ್ತಾ ಇರ್ತಾರೆ. ಅವ್ರಿಗೆ ಅಭ್ಯಾಸ ಇರುತ್ತೀವೆಲ್ಲ ನಾವು ದಾಟ್ಕೊಂಡ್ ಬಂದಿದೀವಿ ಅಂತ ಅವ್ರು ಹೇಳ್ತಾ ಇರ್ತಾರೆ. ಅವ್ರ ಹಾರ್ಮ್ಲೆಸ್ ಇರಬೇಕಂತ ತಿಳಿಸ್ಕೊಡ್ತಾ ಇರ್ತಾರೆ. ಹಾಗೆ ತಡೆದುಕೊಳ್ಳುವ ಶಕ್ತಿ, ಅವ್ರೆಷ್ಟು ಹಾರ್ಮ್ಫುಲ್ ಮಾಡ್ತಾ ಇರ್ತಾರೆ, ಬೈತಾ ಇರ್ತಾರೆ, ಇನ್ನೇನೋ ಮಾಡ್ತಿರ್ತಾರೆ, ಹೊಡಿತಿರ್ತಾರೆ, ಎಲ್ಲ ತಟ್ಕೋಬೇಕಲ್ವಾ? ತಟ್ಕೊಳಕ್ ಆಗಲ್ಲ, ಆದ್ರೆ ತಟ್ಕೊಳ್ತಾರೆ. ಯಾಕಂದ್ರೆ ಸಹನ ಶಕ್ತಿ, ಅದೊಂದು ಶಕ್ತಿ, ಟಾಲರೆನ್ಸ್, ಭರಿಸುವ ಶಕ್ತಿ ಇರುವ ಅಂತಹ ವೃದ್ಧಾತ್ಮರಿಂದಲೇ, ಆ ರೀತಿ ತಟ್ಟುಕೊಳ್ತಕ್ಕಂತ ವೃದ್ಧಾತ್ಮರಿಂದಲೇ ಭೂಮಾತೆ ಇನ್ನು ತಣ್ಣಗಿದೆ. ಫೈನಲ್ ಮೆಸೇಜ್ ಇದೆ, ಭೂಮಾತೆ ಇನ್ನು ತಣ್ಣಗಿದೆ. ಅವರನ್ನೆಲ್ಲ ನೋಡ್ತಾ ಇದ್ರೆ ಬೇರೆಯವರು ಮಾಡೋ ಕೆಲ್ಸ ಬದಲಾವಣೆ ಮಾಡಕ್ ಆಗುತ್ತೆ. ಅವರು ತಮೋ ಗುಣದಲ್ಲಿರೋರ್ನ ನಾವು ಬದಲಾವಣೆ ಮಾಡಕ್ಕಾಗಲ್ಲ. ರಜೋ ಗುಣದಲ್ಲಿದ್ದವ್ರನ್ನ ಬದಲಾವಣೆ ಮಾಡೋದಕ್ಕೆ ಪ್ರಯತ್ನ ಮಾಡ್ಬೋದು. ಯಾಕಂದ್ರೆ ಅವ್ರು ಇವಾಗ ಇಲ್ಲಿದ್ದಾರೆ, ಇನ್ನು ಒಂದ್ ಹೆಜ್ಜೆ ಇಡೋದ್ ದೊಡ್ಡದಲ್ಲ ಅಂತ. ಅವ್ರು ಬೇಗ ಬರ್ತಾರೆ ಈ ಕಡೆಗೆ, ಅವ್ರನ್ನೇ ಎಳ್ಕೋಬೇಕು ನಾವು. ತಮೋ ಗುಣದಲ್ಲಿದ್ದವ್ರಿಗೆ ಹೇಳಿ ಅವ್ರಿಗೆ ಇನ್ನ ಜನ್ಮಗಳು ಹಿಡಿಯುತ್ತೆ. ಅವ್ರಿಗೆ ಇವಾಗ್ಲೇ ಬರ್ತಾರೆ, ಇನ್ನ ಒಂದ್ ಜನ್ಮಕ್ ಬರ್ತಾರೆ, 2-3 ಜನ್ಮಕ್ ಬರ್ತಾರೆ, ಹೇಳಕ್ ಬರೋದಿಲ್ಲ. ಇನ್ನೊಂದ್ 10 ಜನ್ಮಗಳಾದ್ರೂ ಬರ್ತಾರೆ ಅಂತ ಹೇಳಕ್ ಬರೋದು. ನಾವ್ ಯಾಕೆ ಪ್ರಚಾರ ಮಾಡ್ಬೇಕು, ಪಾಂಪ್ಲೆಂಟ್ಗಳು ಕೊಡ್ಬೇಕು ಅಂದ್ರೆ ಯಾವ ಆತ್ಮ ಎಲ್ಲಿದೆ ಅಂತ ಹೆಂಗ್ ಗೊತ್ತಾಗುತ್ತೆ ನಮ್ಗೆ? ಅದಕ್ಕೆ ಅವು ಮಾಡ್ತಾ ಅವ್ರ ಇಲ್ಲಿಗ್ ಜಂಪ್ ಮಾಡ್ಬೇಕು. ಅವ್ರ ಜೊತೆ ನಾವು ಇದ್ದು ಕೆಲಸ ಮಾಡ್ಬೇಕಂದ್ರೆ ಇವೆಲ್ಲ ಮಾಡ್ತಾ ಇರ್ಬೇಕು. ಇದು ಅತ್ಯದ್ಭುತವಾಗಿರ್ತಕ್ಕಂಥ ಸಬ್ಜೆಕ್ಟ್. ವೃದ್ಧಾತ್ಮರು ಚೆನ್ನಾಗಿದೆ ಇದು. ಅಷ್ಟು ನಾವು ಫಸ್ಟಿಗೆ ಓದ್ಕೊಂಡಾಗ ಅಷ್ಟು ಗೊತ್ತಾಗಿಲ್ಲ, ಆಮೇಲೆ ಇದು ಅನ್ನಿಸ್ತು. ವೃದ್ಧ ಆತ್ಮರ ಬಗ್ಗೆ ಕೊಟ್ಟಿದ್ದಾರೆ, ವೃದ್ಧಾತ್ಮರು. ಯಾಕಂದ್ರೆ ನಮ್ಮ PSSM ಅಂದ್ರೇನೆ ಆತ್ಮದ ಬಗ್ಗೆ ತಿಳ್ಕೊಳ್ಳೋದು, ಸೋಲ್ ಲೆವೆಲ್ ಸಬ್ಜೆಕ್ಟ್ ಇದಲ್ಲ. ಸಹನ ಶಕ್ತಿಗೆ ಪ್ರತಿರೂಪಗಳು ಅಂತ ಒಂದು ಕ್ಯಾಪ್ಷನ್ನೇ ಎಷ್ಟು ಅತ್ಯದ್ಭುತವಾಗಿರ್ತಕ್ಕಂಥ. ಓಕೆ ಮಾಸ್ಟರ್ಸ್, ಈ ಒಂದು ಅವಕಾಶಕ್ಕೆ ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ. ಇದೇ ಕಾನ್ಸೆಪ್ಟ್ಸ್ ಆಗ್ಲಿ, ಟಾಪಿಕ್ಸ್ ಆಗ್ಲಿ ಮೊದಲು ಹೇಳ್ಬೇಕು ಅನ್ಕೊಂಡಾಗ ಇದೇ PCSB ನಲ್ಲಿ ಹೀಗೆ ಕುತ್ಕೊಂಡ್ ಮಾತಾಡ್ತಾ ಇರ್ಬೇಕಾದಾಗ ನಮ್ಗೆ ಎಷ್ಟು ನಿದ್ದೆ ಬರೋದು ಅಂದ್ರೆ ಅಷ್ಟು ನಿದ್ದೆ ಬರೋದಷ್ಟು ಸಾಕಾಗತ್ತೆ. ಆ ಟೈಮಲ್ಲಿ ಕೆಲ್ಸನೋ ಅಥವಾ ಒತ್ತಡನೋ ಇನ್ನೇನು ಏನೆಲ್ಲ ಇರೋದು, ಮತ್ತೆ ಎಲ್ಲವೂ ಕಾರಣ ಇರುತ್ತೆ. ಎಷ್ಟು ಸಾಕಾಗದಂದ್ರೆ ನಿದ್ದೆ ಫಸ್ಟಿಗೆ ನೋಡ್ಬೇಕು. ಬುಕ್ ಹಿಂಗ್ ಇಟ್ಕೊಂಡು ಹೇಳ್ತಾ ಇರ್ತೀವಿ, ಯಾಕಂದ್ರೆ ಪುಸ್ತಕ ನಮಗ್ ಬೇಕಾಗ್ತಾ ಇತ್ತು. ಕೆಲವು 5 ನಿಮಿಷ ಅಂದ್ರೆ ಬುಕ್ ಇಲ್ಲಾರ್ದಂಗ್ ಹೇಳ್ತೀವಿ, ಹಿಂಗ್ ಗಂಟೆ ಹೇಳ್ಬೇಕು, ಅರ್ಧ ಗಂಟೆ ಹೇಳ್ಬೇಕಂದ್ರೆ ಬುಕ್ಸ್ ಬೇಕಾಗುತ್ತೆ ನಮಗ್. ಆವಾಗ ಈ ಪುಸ್ತಕ ಹಿಂಗ್ ಇಟ್ಕೊಂಡಿದ್ರೆ ಹಿಂಗ್ ಓದ್ಕೊಂತ ಹಿಂಗ್ ಕೆಳಗ್ ಬಿದ್ದೋಗೋದು, ನಾವು ಬಿದ್ದೋಗ್ತಾ ಇದ್ವಿ, ನಿದ್ದೆ ಬಂದ್ಬಿಡೋದು, ನಮ್ಗೆ ಪೂರ್ತಿ ನಿದ್ದೆನೆ ಬಂದ್ಬಿಡ್ತಾ ಇತ್ತು. ಅವಾಗ ಮೊಬೈಲ್ಸ್ ಇನ್ನ ಸಾಕಂತ ಬಂದ್ ಮಾಡ್ಬಿಡ್ತಾ ಇದ್ವಿ, ಇವತ್ತಿಗಿಷ್ಟೇ ಸಾಕು ಅಂತ ಹೇಳ್ಬಿಟ್ಟು. ಅದು ತಾನಾಗೆ ಆಗ್ಬಿಡೋದು, ಅಷ್ಟು ತಮೋ ಗುಣ ನೋಡಿ. ಸ್ವಾಧ್ಯಾಯ ಅನ್ನೋದು ಎಷ್ಟು ತಮೋ ಗುಣದಿಂದ ಹೊರಗಾಕೋದಕ್ಕೆ ನೋಡ್ತಾ ಇರುತ್ತೆ. ಬುಕ್ ಇಟ್ಕೊಂಡ್ರೆ ನಿದ್ದೆ ಯಾಕೆ ಬರುತ್ತೆ? ಅಷ್ಟು ಬರೋದು ತಮೋ ಗುಣ, ನಮ್ಮಿಂದ ಹೊರಗೋಗೋದೇ ತಮಸ್ಸು, ಆಮೇಲೆ ರಜಸ್ಸು, ಆಮೇಲೆ ಸಾತ್ವಿಕಕ್ಕೆ ಬರ್ತೀವಿ. ಹಾಗೆ ಇವಾಗ ಬುಕ್ ಇಟ್ಕೊಂಡಾಗ ಏನು, ಇವಾಗ ಕೆಲ್ಸನೂ ಸ್ವಲ್ಪ ಕಡಿಮೆ, ಮಕ್ಕಳು ಇರೋದಿಲ್ಲ ಮನೆಯಲ್ಲಿ, ಅವಾಗ ಎಲ್ಲ ಕೆಲ್ಸ ಮಾಡ್ಕೋಬೇಕಾಗಿತ್ತು. ಅದು ಒಂದು ರೀಸನ್ ಇರುತ್ತೆ, ಯಾವ್ದಾದ್ರೂ ಇರ್ಬೋದು. ಆದ್ರೆ ಮತ್ತೆ ಪ್ಲಾನ್ ಮಾಡ್ಕೊಂತೀವಿ. ಅವಾಗಾದ್ರೂ ಎಲ್ಲರಿದ್ದಾಗ್ಲೂ ಸಹಿತ ನಮ್ ಟೈಮಿಗೆ ನಾವ್ ಇಟ್ಕೊಳ್ಳೋದು, ಇಲ್ಲಾಂದ್ರೆ ಯಾಕೆ ಇಟ್ಕೊಳಕ್? ಅವಾಗ ನಾವು ಬೆಳಿಗ್ಗೆ ಕ್ಲಾಸ್ಗಳೇ ತಗೊಂತಾ ಇರ್ತೀವಿ. ಬೆಳಿಗ್ಗೆ ಕ್ಲಾಸ್ ಮಧ್ಯಾಹ್ನ ಕ್ಲಾಸ್ ಏನಿದ್ರು 3 ರಿಂದ 4 ಟೈಮ್. ಇವಾಗ ನಮ್ಗೆ ಗೊತ್ತಾಗಿದೆ, ಇವಾಗ ಬೆಳಿಗ್ಗೆ ಆರಾಮಾಗಿ ಎದ್ದು ಇವೆಲ್ಲ ಮಾಡ್ಕೊಂಡು ನಾವು ಕೆಲಸ ಮಾಡ್ಕೋಬೋದಲ್ವಿ. ನೋಡಿ, ಒಂದೊಂದು ಟೈಮು ಹೆಂಗ ಸೆಟ್. ಇವಾಗ ನಮ್ಗೆ ಮಧ್ಯಾಹ್ನಕ್ ಫೋನ್ಗಳು ಮಾಡೋದಿಲ್ಲ, ಬೆಳಿಗ್ಗೆ ಸಲುವಾಗಿ ಅಂತಾನೆ ಫೋನ್ ಮಾಡ್ತಾರೆ. ಅಂದ್ರೆ ಯಾವಾಗ ಯಾರನ್ನ ಆಯ್ಕೆ ಮಾಡ್ಕೋಬೇಕಿದೆಲ್ಲ ಗೊತ್ತಾಗುತ್ತೆ. ನಾವು ಓದ್ತಾ ಇದ್ದಾಗ ಅವೆಲ್ಲ ನೆನ್ಪಾಗ್ತಾ ಇದೆ ನನ್ಗೆ. ಇದೆಲ್ಲದಕ್ಕೂ ನಾವು ಕೃತಜ್ಞತೆಗಳನ್ನ ಸಲ್ಲಿಸ್ತೀವಿ. ಪತ್ರಿಜಿ ಗುರುಗಳಿಗೆ
ಪ್ರಕೃತಿ ಮಾತೆಗೆ ಧ್ಯಾನ ಜಗತ್ ಪುಸ್ತಕಕ್ಕೆ ಯೂಟ್ಯೂಬ್ ಮತ್ತು ಝೂಮ್ ವೀಕ್ಷಕರೆಲ್ಲರಿಗೂ ಪ್ರಣಾಮಗಳು. ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿ ತಿಳಿಸ್ಕೊಟ್ರಿ ಇವತ್ತಿನ ವೃದ್ಧಾತ್ಮಗಳ ಬಗ್ಗೆ. ನಿಜ, ಏನಾದ್ರೂ ಹೇಳಿದ್ರೆ ಇವ್ರು ಮೇಡಮ್ ಎಲ್ಲದಕ್ಕೆ ಹೇಳ್ತಾರಂತ ಅನ್ಕೊಂತಾರೆ ಏನೋ, ಬಟ್ ಇದು ಹೇಳಲೇಬೇಕು. ನಮ್ಮ ಮನೆಯವ್ರಿಗೆ ನನ್ಗೆ ಹೊಸದಾಗಿ ಮದುವೆ ಆದಾಗ ಸಹಜವಾಗಿರ್ತದಲ್ಲ ಎಲ್ಲರಿಗೂ, ನಾನು ಒಂದ್ ವೇಳೆ ಸತ್ರೆ ನೀವ್ ಏನ್ ಮಾಡ್ತೀರಿ ಅಂತ ಒಂದು ಕ್ವಶನ್ ಮಾಡ್ತಾ ಇದ್ದೆ. ಅವರು ಈಸಿಯಾಗಿ ಹೇಳ್ತಾ ಇದ್ರು, ಏನ್ ಮಾಡಕ್ಕಾಗುತ್ತೆ, ಒಂದ್ ಸ್ವಲ್ಪ ಹೊತ್ತು ಅಳ್ತಿದ್ದೆ, 1-2 ದಿನ ಅಳ್ತಿದ್ದೆ, ಆಮೇಲೆ ನಾರ್ಮಲ್ ಆಗಿ ಜೀವನ ನಡೆಸ್ತಿದ್ದೆ. ಏನ್ ಮಾಡಕ್ಕಾಗುತ್ತೆ, ಏನು ಊಟ ಬಿಟ್ಟು ನಾನ್ ನಿನ್ನಿಂದ ಸಾಯಕ್ಕಾಗತ್ತಾ, ಅವೆಲ್ಲ ಸುಳ್ಳು ಮಾತು ಅಂತಿದ್ರು. ಅಷ್ಟು ಕಟುವಾಗಿ ಮಾತಾಡ್ಬಿಡ್ತಿದ್ರು. ಏನಪ್ಪ ಇಷ್ಟು ಕಟುವಾಗಿ ಇದಾರೆ ಇವ್ರು, ಅಟ್ಲೀಸ್ಟ್ ಪ್ರೀತಿಗ ಹಂಗೆಲ್ಲ ಸುಳ್ಳುಗಳು ಹೇಳಲ್ಲ ನಾನು. ಆಮೇಲೆ ನಾನ್ ತವ್ರ ಮನೆಗೆ ಡೆಲಿವರಿಗೆ ಹೋದಾಗ ಅಲ್ಲಿ ಒಂದು ನಮ್ ತಮ್ಮ ಒಬ್ಬ ತುಂಬಾ ಜಗಳ ಮಾಡ್ತಾ ಇದ್ರು. ವಿಚಿತ್ರ, ಹೆಂಡ್ತಿನ ಬಡಿಯೋದು, ಜಗಳ ಮಾಡೋದು, ನಮ್ಮಮ್ಮನ ಬೈಯೋದು. ಆ time ನಲ್ಲಿ ಕೂಡ ಎಷ್ಟು ಸಹನವಾಗಿದ್ರಂದ್ರೆ ಅವರಲ್ಲಿ ಏನು ಚಲನನೇ ಇರ್ತಿದ್ದಿಲ್ಲ. ನಾನು ನಮ್ಮಮ್ಮ ಅವ್ರನ್ನ ನೋಡಿ ಆಶ್ಚರ್ಯ ಆಗ್ಬಿಡ್ತಿದ್ವಿ, ಇಷ್ಟು ಸಹನೆ ಹೆಂಗಿರ್ತೈತಿ, ಅಟ್ಲೀಸ್ಟ್ ಒಂದ್ ಸ್ವಲ್ಪ ಜಗಳ ಮಾಡ್ಬೇಡ್ರಿ, ಹಾಗೆ ಏನಾದ್ರೂ ಒಂದು ಮಾತಾಡುವ, ಏನೂ ಮಾತಾಡ್ತಾ ಇದ್ದಿಲ್ಲ. ಲಾಸ್ಟಿಗೆ ಅವ್ನ್ ನಮ್ ತಮ್ಮನೆ ಬಂದು ಕಾಲ್ ಹಿಡ್ಕೊಂತ ಇದ್ದ, ಮಾಮ ನಿಮ್ ಎದುರಿಗೆ ನಾನು ಇದನ್ನೆಲ್ಲ ಮಾಡ್ತಾ ಇದೀನಿ, ಕ್ಷಮಿಸ್ಬಿಡ್ರಿ, ನೀವು ದೇವ್ರಿದ್ದಂಗ ಇದ್ರಿ, ನೀವೇನು ಅನ್ವಲ್ರಿ, ನನ್ನ ಬಡೀರಿ, ನನ್ನ ಏನನ್ನ ಅಂದ್ರಂತ ಅವ್ನ್ ಕೇಳ್ತಾ ಇದ್ದ. ಆದ್ರೆ ಇವ್ರು ರಿಯಾಕ್ಟ್ ಆಗ್ತಿರ್ಲಿಲ್ಲ. ಇದಾದ್ಮೇಲೆ ನಮ್ ಮದ್ವೆ ಆಗಿ 35 ವರ್ಷ ರೀ. ಒಂದು ಸ್ಥಿರವಾದ ದುಡಿಮೆ ಅನ್ನೋದಿಲ್ಲ ನಮ್ಗೆ. ಹಂಗ ಇಲ್ಲ ಅನ್ನಕ ನಮ್ ಮನೆಯವ್ರು ಇಬ್ಬರು ಕೆಲ್ಸ ಮಾಡ್ತಾರ, ಅಂದ್ರೆ ಇಬ್ಬರು ವ್ಯಕ್ತಿಗಳು ಮಾಡುವಂತ ಕೆಲಸ ಮಾಡುವಂತ ಕೆಪಾಸಿಟಿ ಇರೋರು, ಹಾರ್ಡ್ ವರ್ಕರ್. ಬೆಳಗ್ಗೆ 4 ಗಂಟೆಯಿಂದ 12 ಗಂಟೆವರೆಗೂನು ಕಿರಾಣಿ ಶಾಪ್ ಅಂದ್ರೆ ಗೊತ್ತಲ್ವಾ, ಹೆವಿ ವರ್ಕ್. ಹಂಗ ಮಾಡಿದವರು ಒಂದೊಂದ್ಸಲ ಕೆಲಸನೇ ಇಲ್ಲದ ಸ್ಥಿತಿಯಲ್ಲಿ ಆಗ್ಬಿಡ್ತು. ಇವೆಲ್ಲವನ್ನ ಅವ್ರು ಹೇಳ್ತಿದ್ರು, ಇವೆಲ್ಲ ನಾವ್ ಪಡ್ಕೊಂಡ್ ಬಂದೀವಿ, ಇವನ್ನೆಲ್ಲ ಅನ್ಭೋಗಿಸ್ಬೇಕಷ್ಟೇ. ನಾವ್ ಮಾಡ್ಕೊಂಡ್ ಬಂದಿದ್ದು ನಾವೇ ಹೆಸರಿಟ್ರಿ ಹಂಗ, ಇಂಥದನ್ನ ಪಡ್ಕೊಂಡ್ ಬಂದೀನಿ, ಏನ್ ಮಾಡ್ಬೇಕು, ನೀನ್ ನನ್ನ ಕಟ್ಕೊಂಡಿ, ನೀನು ಈಸ್ಬೇಕಷ್ಟೇ, ಏನ್ ಮಾಡಕ್ ಆಗಲ್ಲ. ಈ ರೀತಿ ಮಾತುಗಳು ನನಗೆ ಎಂತ ಕಠಿಣ ಇದಾನ ಈತ ಅಂತ ಹಂಗ ಅನಿಸ್ತಿತ್ತು ಹೊರತಾಗಿ ಈಗ ಅರ್ಥ ಆಗ್ತಾ ಇದೆ ಈತ ಒಂದು ವೃದ್ಧಾತ್ಮ ಅಂತ. ಆಮೇಲೆ ರೀಸೆಂಟ್ ಆಗಿ ಒಬ್ಬ ಮಾಸ್ಟರ್ ಬಾಯಿಂದ ಕೇಳಿದೆ, ನಾವು ಜಂಗಮರು, ಅದರಲ್ಲಿ ಪಂಚಪೀಠಗಳು ಇರ್ತವೆ, ಅದರಲ್ಲಿ ಕೇದಾರ ಪೀಠ ಅನ್ನೋದು ಒಂದು ವೈರಾಗ್ಯದ ಪೀಠ ಅಂತೆ. ಎಲ್ಲಾವುದು ಆದ್ಮೇಲೆನೆ ಇದು ವಿರಾಗ. ಈಗ್ಲೂ ರೀ ಯಾರ ಮೇಲೇನೋ ಅವ್ರಿಗೆ ಮಮಕಾರ ಇಲ್ಲ, ತನ್ನ ಜೀವದ ಮೇಲೆ ಇಲ್ಲ. ಫಸ್ಟ್ ಏನಾದ್ರೂ ಆಗುತ್ತಂದ್ರೆ ಆಗತ್ ಬಿಡಿ, ಏನಾಗುತ್ತೆ, ಪ್ರಾಣ ಹೋಗುತ್ತೆ, ಇನ್ನೇನಾಗುತ್ತೆ, ಇಷ್ಟು ಈಸಿಯಾಗಿ ಹೇಳ್ತಾರೆ. ಆಮೇಲೆ ಅವ್ರಿಗೆ ವಿಲ್ ಪವರ್ ಅಷ್ಟೇ ರೀ. ಈಗ್ಲೂ ಅವ್ರಿಗೆ ಊಟದ್ಕಿಂತ ಮುಂಚೆ 200, ಊಟ ಆದ್ಮೇಲೆ 300 ಐತಿ ಶುಗರ್, ಆದ್ರೆ ಯಾವ್ದೂ ಬಿಟ್ಟಿಲ್ಲ. ಈ ಜೀವ ಇರೋವರೆಗೆ ತಿನ್ಬೇಕು, ಸಾಯ್ಬೇಕು, ಆಗಿದ್ದಾಗ್ತೈತಿ, ಹೋಗೋದ್ ಹೋಗುತ್ತೆ. ಏನ್ ಎಲ್ಲಾವ್ದು ಏನು ಮಾಡ್ದಂಗಿದ್ರೆ ನಾವ್ ಶಾಶ್ವತವಾಗಿರ್ತೀವ? ಈ ಜೀವಕ್ಕೆ ಆತ್ಮಕ್ಕೆ ನೋವು ಕೊಡ್ಬಾರ್ದು, ಏನೇನ್ ಅನ್ಭೋಗಿಸ್ಬೇಕೆಲ್ಲ ಅನ್ಭೋಗಿಸ್ ಹೋಗ್ಬಿಡ್ಬೇಕು. ಈ ರೀತಿ ಅವ್ರ ವಿಲ್ ಪವರ್ ಜಾಸ್ತಿ. ಆಮೇಲೆ ನಿಜ, ನಾವ್ ಸ್ವಾಮಿಯರ್ ಅಂತ ಅಂದ್ರು ಕೂಡ ಅವ್ರ ಒಬ್ಬ ಫ್ರೆಂಡ್ ಇದ್ರು, ಅವ್ರು SC/ST, ಅವ್ರನ್ನ ಬಗ್ಲಿಗ್ ಕರ್ಕೊಂಡು ಊಟ ಅವ್ರ ತಟ್ಟೆಲ್ ತಾನಿದ್ದು ಹಂಗ ಹಂಚ್ಕೊಂಡು ಊಟ ಮಾಡ್ತಾ ಇದ್ರು. ನಾನ್ ಅಂತಿದ್ದೆ ರೀ, ನಮ್ ಮನೆ ದೇವ್ರು ಇರ್ಬದ್ ದೇವ್ರು, ಅವ್ರು ಹೋದ್ಮೇಲೆ ಸ್ನಾನ ಆದ್ರಂಗ ಮಾಡ್ರಿ ಅಂದ್ರೆ ನನಗ್ ಬೈತಿದ್ರು, ನೀನ್ ಇದನ್ನೇನಾ ಕಲ್ತಿರೋದು, ಎಲ್ಲರೂ ಸಮಾನ ಅಂತ ಹೇಳ್ತಿ, ಹೇಳೋದಂದೇನಾ, ಮಾಡಲ್ವಾ ನೀನು, ಹಿಂಗ ಅಂತಿದ್ರು. ಅವಾಗ ನಾವ್ ಧ್ಯಾನಕ್ಕೆ ಬಂದಿಲ್ಲ ಮೇಡಮ್, ಇದೆಲ್ಲ ನನ್ ಮದ್ವೆ ಆದಾಗ ಹೊಸ್ತಾಗಿ ಇಲ್ಲಿ ಅವಾಗ ಆಗಿರೋದು. ಅದಕ್ಕ ಆನ್ಸರ್ ಎಲ್ಲ ನನಗೆ ಈಗ ಸಿಗ್ತಾ ಇದೆ. ಅವ್ರೆಷ್ಟು ಕರೆಕ್ಟ್ ಆಗಿದ್ರು, ನಾನು ಆ ಅಜ್ಞಾನದಲ್ಲಿ ಇದ್ದೆ ಅಂತ. ನಿಜವಾಗ್ಲು ಇವತ್ತು ವೃದ್ಧಾತ್ಮಗಳು ಹೇಳ್ತಿದ್ರೆ ನಮ್ಮ ಮನೆಯವ್ರ ಬಗ್ಗೆನೇ ಹೇಳ್ತಾ ಇದ್ರೆ ಮಂಗಾಯ್ತು. ತುಂಬಾ ಚೆನ್ನಾಗಿ ಅದ್ಭುತವಾಗಿತ್ತು ಮೇಡಮ್, ಸತ್ಯವಾದ ಮಾತುಗಳು ಇವು ಎಲ್ಲವೂ ನಾವು ತಿಳ್ಕೊಳ್ಳಂತವೆ. ನನಗೆ ಒಂದು ಡೌಟ್ ಮೇಡಮ್, ಇದು ನಿಮ್ಗೆ ಕೇಳ್ತೀನಿ. ಇವಾಗ ನಾವೇ ಹೇಳ್ತಾ ಇದ್ವಿ ಶೈಶವಾತ್ಮ, ಬಾಲಾತ್ಮ, ಪ್ರೌಢಾತ್ಮ, ವೃದ್ಧಾತ್ಮ ಅಂತ ಅವರ ಸ್ಥಿತಿಗಳನ್ನ ಬಟ್ಟಿ ಈ ಭೂಮಿ ಮೇಲೆ ಜನ್ಮ ತಗೊಂಡಿರ್ತಾರೆ. ಮತ್ತೆ ನಾವು ಅವ್ರಿಗೆ ಕಲ್ಸೋದೇನಿರುತ್ತೆ, ಅವ್ರ ಆತ್ಮಸ್ಥಿತಿಗಳ ಇಂದಾನೆ ಬಂದಿರ್ತಾರೆ ಭೂಮಿ ಮೇಲೆ. ಮತ್ತೆ ನಾವು ಹೇಳಿದ್ರೆ ಅವ್ರು ಚೇಂಜ್ ಆಗ್ತಾರೆ, ಹಿಂಗ ಧ್ಯಾನ ಮಾಡ್ರಿ ಹಂಗಂತ ಹೇಳ್ತೀವಲ್ವಾ, ಹಿಂಗ ಮಾಡ್ಬಾರ್ದು, ಹಂಗ ಮಾಡ್ಬಾರ್ದು ಅಂತಾನು ಅಂತೀವಿ. ಮತ್ತೆ ಮಕ್ಕಳಿಗೆ ಶಾಲೆಗೆ ಸೇರಿಸ್ಲಾರ್ದಂಗೆನೆ ಅವ್ರ ಶಾಲೆಗೆ ಹೋಗ್ತಾರ. ಬಿಟ್ಬಿಡ್ರಿ ಅಂದ್ರೆ ನೋಡಮ್ಮ, ಶಾಲೆಗೆ ನಾವ್ ಹೇಳೋದನು ವರ್ಕ್ ಆಗುತ್ತಂತೀರ ಹಂಗಂದ್ರೆ? ಅಲ್ಲ, ಇವಾಗ ನೀವೇ ಅದೇ ಮಾಡ್ರಿ, ಮಕ್ಳಿಗೆ ಶಾಲೆಗೆ ಸೇರ್ಸ್ಲಾರ್ದಂಗ ಶಾಲೆಗೆ ಹೋಗ್ರಿ ಅಂತ ಹೇಳ್ರಿ ನೋಡ. ಆತರ
ಹೋಮ್ವರ್ಕ್ ಹೇಳಾರ್ದಂಗ್ ಬರೀರಿ ಅಂತ ಬಟ್ ಹೇಳಾರ್ದಂಗ ಅವ್ರು ಅವ್ರ ಬರ್ತಾರೆ ಆತ್ಮ ಉನ್ನತಿಗೆ ಹೋಗ್ಬೇಕಂದ್ರೆ ನಾವು ಸ್ವಲ್ಪ ತಿಳಿದಂತವ್ರ ಅವ್ರಿಗೆ ಹೇಳುತ್ತಿರ್ಬೇಕು. ಹೇಳಲಿಲ್ಲ ಅಂದ್ರೆ ಮಕ್ಕಳು ಟೀಚರ್ಗಳು ಪಾಠ ಮಾಡ್ಲೇ ಇಲ್ಲ ಅಂದ್ರೆ ಹೆಂಗ್ ಕಲಿತಾರ ನೋಡೋಣ. ನಿಜವಾಗ್ಲೂ ಇದೊಂದು ಮಾತು ಸತ್ಯ ಮೇಡಮ್. ಈಗ ನನ್ ಮದುವೆ ಆಗಿ 35 ಇಯರ್ಸ್ ಆಯ್ತು. ನಮ್ಮ ಜೀವನವನ್ನು ಕಲಿತಾರೆ. ಮಾಡೆಲ್ ಆಗಿ ತಗೊಂತಾರ ಕೆಲವೊಬ್ರು. ನೀವ್ ಕೆಲವ್ರು ಇಷ್ಟು ಕಲಿತಾರೆ. ಬಂದ್ರು ಅವ್ರು ಕೂಡ ಕಲಿಯಕ್ಕೆ. ಸ್ಟ್ರಾಂಗ್ ಆಗಿದ್ದೀರಲ್ಲ ಅಂತ. ಇದೆಲ್ಲ ನಿಜ. ನಿಜ. ಈ ಒಂದು ಧ್ಯಾನ ಮಾರ್ಗ ಸಿಕ್ಕಿರೋದು ಎಷ್ಟು ಕೋಟಿ ಕೋಟಿ ಜನ್ಮಗಳ ಪುಣ್ಯ ನಮ್ಗೆ. ಇಂತ ಒಂದು ಕೆಲವ್ರು ಅದ್ಭುತವಾದ ನೋಡಿ ಕಲಿತಾರೆ. ಹೌದು ಕೆಲವರು ನಿಜ. ಕಲ್ಸಿದ್ರಷ್ಟೇ ಕಲಿತಾರೆ. ಕೆಲವ್ರಿಗೆ ಹ್ಮ್. ಅದನ್ನ ಹೇಳ್ಬೇಕೇನ್ ನಿನಗ ನೋಡಿ ಕಲಿಯಕ ಬರೋದಿಲ್ಲ ಏನಂತ ಕರೀತಾರೆ. ನಮಗ ನೋಡಿ ಕಲಿಯೋದು ಕೆಲವು ಸತಿ ಗೊತ್ತಾಗ್ತಾ ಇರ್ಲಿಲ್ಲ. ಕೈ ಹಿಡ್ಕೊಂಡು ಕಲ್ಸಿದ್ರೇನೆ ಕೆಲವು ಬರೋದು. ಹೌದು ನಿಜ. ನೋಡಿ ಕಲ್ತ್ಕೊಂಬೋಣ ಅಂದ್ರೆ ಪ್ರಯತ್ನ ಮಾಡಕ್ ಹೋಗ್ತಿವಿ ಬಿಟ್ಬಿಡ್ತಾ ಇದ್ವಿ. ಕೆಲವು ಜೊತೆನಲ್ಲಿ ಇದ್ದು ಕುತ್ಕೊಂಡ್ರೇನೆ ಬರುತ್ತೆ. ನಮಗ್ ಮೊಬೈಲ್ಗಳು ನಾನ್ ಅಲ್ಲಿಂದ ಫೋನ್ ಮಾಡಿ ಹೇಳ್ತೀನಿ ಇಲ್ಲಿ ಕಲಿ ಅಂದ್ರೆ ನಮಗ್ ಬರ್ತಾ ಇರ್ಲಿಲ್ಲ. ನಮಗ್ ಜೊತೆಗಿದ್ದು ಮೊಬೈಲ್ ಇದನ್ನ ಒತ್ತಬೇಕಂತ ನಮ್ಮ ಕೈಯಿಂದ ಒತ್ಸಿದ್ರೇನೆ ಗೊತ್ತಾಗ್ತಾ ಇತ್ತು. ನಾವ್ ಒತ್ತೀವಿ ಇದನ್ನ ನೋಡ್ಕೊಳ್ರಿ ಅಂದ್ರೆ ಇದಾದ್ಮೇಲೆ ಏನ್ ಒತ್ಬೇಕು ಗೊತ್ತಿಲ್ಲ. ಅವ್ರ ಜೊತೆನಲ್ಲಿದ್ದು ಅವ್ರು ಕಲಸ್ಕೊಟ್ರೇನೆ ನಾವ್ ಕಲಿತಾ ಇದ್ವಿ. ನಮ್ಗಾಗಿ ಮೊಬೈಲ್ ಕೊಟ್ಬಿಟ್ಟು ಎಲ್ಲಾ ನೋಡ್ಕೊಂಬಿಡ್ರಿ ಅಂದ್ರೆ ಅಂತರ ಎಲ್ಲ ಕಲಿತಾ ಒಂದೆರಡು ಅವ್ರು ಹೇಳಿದ್ರೆ ನಾವ್ ಇಲ್ಲಿ ಕುತ್ಕೊಂಡ್ ಫೋನ್ ನಲ್ಲಿಂದ ಮಾಡಿದ್ರೆ ಕೆಲವೊಂದು ಎಲ್ಲವಷ್ಟು ಕಲಿತೀವಿ ಅಂತ ಹೇಳಕ್ ಬರಲ್ಲ. ಅಂದ್ರೆ ನಾನಾ ರೀತಿಯ ಆತ್ಮಗಳು ಯಾವ ತರ ಇರುತ್ತೆ ಹಾಗೆ ಕೆಲವು ಕಲ್ಸಿದ್ರೆ ಕಲಿತಾರೆ, ಕೆಲವ್ರಿಗೆ ಹೇಳಿದ್ರೆ ಕಲಿತಾರೆ, ಕೆಲವ್ರಿಗೆ ಹೇಳಿದ್ರೆ ಕಲಿಯೋದೇ ಇಲ್ಲ. ಅವ್ರ ಪಾಡಿಗೆ ಅವ್ರನ್ನ ಬಿಟ್ಟು ಬಿಡ್ಬೇಕು, ಅವರೇ ಕಲಿತಾರೆ. ಅಂದ್ರೆ ಎಷ್ಟು ನಮೂನೆಗಳಿದಾವ್ ನೋಡ್ರಿ. ಹಂಗಾಗ್ಲಿಕ್ಕೆ ಇಷ್ಟು ಜನ್ಮಗಳು ಬೇಕು. ಒಬ್ಬೊಬ್ರ ಜೊತೆನಲ್ಲಿ ಒಂದೊಂದು ರೀತಿ ವ್ಯವಹರಿಸ್ಬೇಕು. ಹೆಂಗ್ ಗೊತ್ತಾಗತ್ತೆ? ಗೊತ್ತಾಗದಿಲ್ಲ ಅದು. ನಿಜ. ಓಕೆ ಮೇಡಮ್. ಮೇಡಮ್ ಅವ್ರ ಹತ್ರ ಯಾರಾದ್ರೂ ನಿಮ್ಮ ಅನಿಸಿಕೆಗಳನ್ನು ಹಂಚ್ಕೊಳ್ಳೋದಾದ್ರೆ ಮಾತಾಡಿ ಮಾಸ್ಟರ್ಸ್. ಇವತ್ತು ಎಷ್ಟೊಂದು ವಿಷಯಗಳನ್ನು ತಿಳಿಸಿಕೊಟ್ರು ಅವರು. ಇವೆಲ್ಲ ನಾವು ನಿತ್ಯ ಜೀವನದಲ್ಲಿ ನೋಡುವಂತ ವಿಷಯಗಳೇ, ಕಲಿಯುವಂತ ವಿಷಯಗಳೇ. ಇಲ್ಲ ಯಾರು ಹ್ಯಾಂಡ್ ರೈಸ್ ಮಾಡಿಲ್ಲ ಅನ್ಸುತ್ತೆ. ಮೇಡಮ್ ಮತ್ತೊಮ್ಮೆ ನಿಮ್ಗೆ ಆತ್ಮ ಪ್ರಣಾಮಗಳು ತಿಳಿಸುತ್ತಾ ನಮ್ಮ ಬೆಂಗಳೂರು ಪಿರಮಿಡ್ ಕಾಲ್ ಸರ್ವಿಸಸ್ ಇವರು ಅರ್ಪಿಸುವ ಮುಂದಿನ ಕಾರ್ಯಕ್ರಮಗಳು ಮಾರ್ಗದರ್ಶನ ಧ್ಯಾನ ಅಂತೇಳಿ 3 ಗಂಟೆಯಿಂದ 4 ಗಂಟೆವರೆಗೆ, 4:15 ತನಕ, ಹಾಗೂ ಮಕ್ಕಳಿಗಾಗಿ ಧ್ಯಾನ ಶಿಕ್ಷಣ ಅಂತ ಹೇಳಿ 8 ಗಂಟೆಯಿಂದ 8 ಗಂಟೆ 40 ನಿಮಿಷದವರೆಗೆ, ಸತ್ಸಂಗ ಕಾರ್ಯಕ್ರಮ ಅಂತ ಹೇಳಿ ರಾತ್ರಿ 9:15ರಿಂದ 10:00 ತನಕ ಕಾರ್ಯಕ್ರಮಗಳು ಇರ್ತವೆ, ಸತ್ಸಂಗಗಳು ಇರ್ತವೆ. ದಯವಿಟ್ಟು ಅವನ್ನೆಲ್ಲ ನೋಡುತ್ತಾ ನಿಮ್ಮ ಬಂಧುಗಳಿಗೆ, ಮಿತ್ರರಿಗೆ ಅದನ್ನ ಶೇರ್ ಮಾಡಿ, ಲೈಕ್ ಮಾಡಿ ಅಂತ ಹೇಳುತ್ತಾ, ನಮ್ಮೆಲ್ಲರ ಗುರುಗಳಿಗೆ ಬ್ರಹ್ಮರ್ಷಿ ಪಿತಾಮಹ ಪತ್ರೇಜಿ ಗುರು ದಂಪತಿಗಳಿಗೆ ಮತ್ತೊಮ್ಮೆ ಆತ್ಮ ಪ್ರಣಾಮಗಳನ್ನು ತಿಳಿಸುತ್ತೆ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸೋಣ. Thank you.